ತುಂಬಾ ತುಂಬಾ ಒಂದು ಕಷ್ಟ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. 6 ವರ್ಷದಿಂದ ನಂಗೆ ಶುರುವಾಗಿದೆ ಗ್ರಾಚಾರ. ಅಲ್ಲಿಂದ ಇಲ್ಲಿವರೆಗೆ ಆದ್ರೂ ಏನೋ ಒಂದು ಬರ್ತಾ ಇದ್ದೀನಿ. 6 ವರ್ಷದಿಂದ ಕರೆಕ್ಟ್ ನೆನ್ಪಿಟ್ಟಿದ್ದೆ ನಾನು. ಈ ಬರೆಯೋದ್ರಿಂದ ಒಂದೇ ದಿವಸದಲ್ಲಿ ನಾನು ಬರ್ದು ತೋರಿಸಿದ್ರು ಕೂಡ ತೃಪ್ತಿ ಪಟ್ಟವ್ರಿಗೆ ಯಾಕೆ ಈಗ ಆಯ್ತು ಅಂತ ಗೊತ್ತಿಲ್ಲ. ಹೊಡೆಯೋದು ಬಡಿಯೋದು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಹಾಗೆ ಹೀಗೆ ಆಯ್ತು ಅಂತ ಹೇಳಿ ಆ ಒಂದು ದಿನ ಕಲ್ತದ್ದು ಸರ್. ಮತ್ತೆ ಶಾಲೆಗೆ ಹೋಗ್ಲೇ ಇಲ್ಲ. ಅಪ್ಪನ ಹಿಂದೆ ಬಿದ್ಬಿಟ್ಟ, ಅಮ್ಮನಿಗೆ ಕಾಯಿಲೆ. ಹಾಗಾಗಿ ಸಣ್ಣ ಮಗು ನಾನು. ಅಪ್ಪ ಒಂದ್ ಸ್ವಲ್ಪ ಖುಷಿ ಕೊಡ್ತಾರೆ ನಂಗೆ, ಏನಾದ್ರು ಮಾಡಿದ್ರು ಸಹ ತುಂಬಾ ಖುಷಿ ಪಡ್ತಾರೆ. ನೀನ್ ಮಾಡಿ ಸರಿ ಮಗ ಮಾಡು ಅಂತ. ಹಾಗಾಗಿ ಹಾಗೇನೆ ಬಂದೆ. ಅಮ್ಮನಿಗೆ ಕೂಡ ಹುಷಾರಿರ್ಲಿಲ್ಲ, ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇತ್ತು. ಅವ್ರನ್ನ ಆಸ್ಪತ್ರೆಗೆಲ್ಲ ಕೊಂಡೋಗ್ಬೇಕಾದ್ರೆ ಇವರೆಲ್ಲ ಶಾಲೆಗೆ ಅದಕ್ಕೆ ಇದಕ್ಕೆ ಹೋಗ್ಬಿಡೋರು. ಮನೇಲಿ ದನ ಉಪವಾಸ ಉಂಟು, ಯಾರು ತಗೊಂಡ್ ಹೋಗ್ತಾರ ಬೇಯಿಸ್ಲಿಕ್ಕೆ, ಯಾರು ತಗೊಂಡ್ ಹೋಗ್ತಾರ ಅಂತ ಹೇಳಿದ್ರೆ ಅದು ನಾನೇ. ಎಷ್ಟು ದನ ಇದ್ರು ಕೂಡ ನಾನು ನೋಡ್ಕೊಂಡು ಹೋಗ್ತೇನೆ. ಸಣ್ಣ ಎಷ್ಟೋ ಸಲ ದನ ಹಾದಿದೆ, ನಂಗೆ ಬಿದ್ದೋಗಿದ್ದೇನೆ, ಕೈ ಕಾಲೆಲ್ಲ ಕೆತ್ತೋಗಿದೆ. ಇನ್ನು ಅಲ್ಲಿ ಮೇಯಿಸುವಾಗಂತೂ ಮಕ ತುಂಬಾ ಅದೊಂದು ಹುಳ ಬರ್ತಾವಲ್ಲ ಸರ್, ಕರ್ಜಿ ಹುಳ ಅಂತೇಳಿ, ಅದೆಲ್ಲ ಇದೀ ಮಕ ತುಂಬಾ ಕಚ್ಚಾಕ್ಬಿಡೋದು. ಅದನ್ನೆಲ್ಲ ಸಹಿಸ್ಕೊಂಡ್ಬಿಟ್ಟು ಅದ್ ಏನೂ ಗೊತ್ತಿಲ್ಲ ಯಾವ್ದು ಅಸಲು. ಅದಕ್ಕೆಲ್ಲ ಹೆದರ್ತಾರ, ಅದಕ್ಕೆಲ್ಲ ಸ್ವಲ್ಪ ನೀರ್ ಹಾಕಿ ಸರಿ ಆಗ್ತದೆ ಹೋಗು ಅಂತ ಹೇಳಿ ಬೈತಿದ್ರ ಅಪ್ಪ. ಹೋಗ ಉಪವಾಸ ಆಯ್ತದ ದನ ಹೋಗು ಅಂತ. ಶಾಲೆ ಬಿಟ್ಬಿಟ್ಟ, ಅಲ್ಲಿ ಅಪ್ಪನಿಂದ ಬಿದ್ಬಿಟ್ಟ. ಅಪ್ಪ ಅಲ್ಲಿ ದಾವಣಗೆರೆಗೆ ಆಚೆ ಈಚೆ ದೂರ ದೂರ ಹೋಗ್ತಾ ಇದ್ರು. ಮತ್ತೆ ನಂಗೆ ಊಟ ಎಲ್ಲ ಕೊಡ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ. ಆ ಟೈಮಲ್ಲಿ ತುಂಬಾನೇ ಕಷ್ಟ ನನ್ಗೆ. ದಾವಣಗೆರೆ ಅವ್ರಿಗೆ ಊಟ ಎಲ್ಲ ತಗೊಂಡು ಕೊಟ್ಟು ಬುತ್ತಿ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಬಸ್ ಚಾರ್ಜ್ ಇರ್ಲಿಲ್ಲ ಆಗ. ನಾನ್ ಸಣ್ಣವನಂತ ಬಿಟ್ಬಿಡ್ತಾ ಇದ್ರು. ಹಾಗಾಗಿ ನಂಗೆ ಅಲ್ಲಿ ಕಳಿಸ್ಲಿಕ್ಕೆ, ಅಲ್ಲಿ ಹೋಗಿ ಹುಡ್ಕೊಂಡು ಯಾವ ಆಸ್ಪತ್ರೆಗೆ ಹೇಳಿದಾರೋ ಅಲ್ಲಿ ಯಾರನ್ನ ಕೇಳ್ಕೊಂಡ್ಬಿಟ್ಟಾದ್ರು ಹೋಗಿ ಮುಟ್ತಾ ಇದ್ದೆ ಸರ್. ಅಲ್ಲಿ ಅಷ್ಟೊಂದು ಕಷ್ಟ ಪಟ್ಕೊಂಡ್ ಬಂದೆ. ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ. ಮತ್ತೆ ಅಪ್ಪ ಹೋಗ್ಬೇಕಪ್ಪ ಶಾಲೆ ಚೆನ್ನಾಗ್ ಮಾಡಿ ಕಲೀಲಿ, ನಾನು ಏನ್ ಕಷ್ಟ ಸರ್ ನಂಗಿರ್ಲಿ, ನೀನು ಹೋಗಿ ಶಾಲೆಗೆ ಅಂತೇಳಿ ಶಾಲೆ ಬಿಟ್ರು. 3 ದಿನದಲ್ಲಿ ಅಪ್ಪನಿಗೆ ತುಂಬಾನೇ ಸುಸ್ತು. ಅವ್ರಿಗೆ ಕೂಡ ಹುಷಾರಿಲ್ಲ, ಉಪವಾಸ ಇದ್ದು ಅಮ್ಮನ್ ನೋಡೋದು, ಅದು ಕೆಲ್ಸ, ಮತ್ತೆ ಇಷ್ಟು ಜನ ಮಕ್ಕಳದ್ದು ಖರ್ಚು ಅದೆಲ್ಲ. ದುಡ್ಡು ಯಾರಿಲ್ಲ, ಅವ್ರಿಗೆ ಹೆಲ್ಪ್ ಮಾಡೋರು ಯಾರಿಲ್ಲ. ನಾನು ಆ ಕ್ಷಣದಲ್ಲಿ ಅಪ್ಪ ನೀವು ಹೋಗಿ ನಾನು ನೋಡ್ಕೊಳ್ತೀನಿ, ದನ ಹಿಡ್ಕೊಂಡು ಹೊಲ್ಕ್ ಹೋದ್ರೆ ಸೀದಾ ಸಾಯಂಕಾಲ 6 ಗಂಟೆವರೆಗೆ ಮೇಯಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಅಂತ ಒಂದು 7-8 ದನ ಮನೆಯಲ್ಲಿ. ಅವಿಲ್ಲದ್ರೆ ಕಟ್ಟಿದ ಕಣ್ಣಲ್ಲೇ ಅವು ಆರ್ಸೋದ್ ಕೇಳೋದಕ್ಕಾಗೋದಿಲ್ಲ. ಇಡೀ ದಿನ ಒದರ್ತಾನೆ ಇರ್ತದೆ. ಅವ್ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಟ್ಟು ಮೇಯಿಸ್ಕೊಂಡು ಮನೆಗೆ ಬರೋದು ಇದಾಗ್ಬಿಡ್ತು. ಕಲಿಯವರು ಇವರೆಲ್ಲ ಕಲ್ತರು, ಅಕ್ಕ ತಂಗಿ ತಮ್ಮ ಅಣ್ಣ ಎಲ್ಲರೂ ಕಲ್ತರು, ಚೆನ್ನಾಗ್ ಕಲ್ತು ಅವ್ರು ಇದಾದ್ರು. ನಾನ್ ಇದರಿಂದ ಬಿದ್ಬಿಟ್ಟೆ, ಕೃಷಿಯಿಂದ ಬಿದ್ದೆ. ತೊಂದ್ರೆ ಇಲ್ಲ, ನಿನ್ ಜೀವಮಾನ ನಾನು ಹಾಳು ಮಾಡ್ಬಿಟ್ಟಪ್ಪ ಅಂತ ಅಪ್ಪ ಪಶ್ಚಾತ್ತಾಪ ಪಡ್ತಾ ಇದ್ರು. ಎಲ್ಲರನ್ನು ನೋಡುವಂತ ವ್ಯಕ್ತಿ ನೀನ್ ಆಗ್ಬಿಟ್ಟ, ನೀನ್ ಚೆನ್ನಾಗಿ ನನ್ ಎಷ್ಟು ಇದು ಅಂತ ಹೇಳಿದ್ರೆ ಅವ್ರು ಹೇಳೋ ಮಾತುಗಳು ಇವತ್ತು ಕೂಡ ನೆನಪಿದೆ ನಂಗೆ. ಅಷ್ಟೊಂದು ನಂಗೆ ಸಮಾಧಾನ ಖುಷಿ ಪಡ್ತಿದ್ರು. ಏನಾಯ್ತಪ್ಪ ಆಮೇಲೆ ಏನಾಯ್ತು? ಅದೇ ಸರ್, ಅಮ್ಮ ತೀರೋದ್ರು. ಆ ಟೈಮಲ್ಲಿ ಅಮ್ಮ ತೀರೋದ್ಮೇಲೆ ಅಪ್ಪ ಒಬ್ರು ಆಗ್ಬಿಟ್ರು. ಮತ್ತೆ ಇಡೀ 20 ಎಕರೆ ಆಗ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ನಮ್ದು ಹೊಲ. ಅದನ್ನೆಲ್ಲ ನೋಡ್ಕೊಳ್ಳೋದು ಅವ್ರೊಬ್ರು, ಮತ್ತೆ ಕೂಲಿ ಅವ್ರ ಸಿಗೋದಿಲ್ಲ. ಒಂದ್ ದಾಸ ಮಾಡ್ಬೇಕು, 2 ಜನ ಬೇಕೇ ಬೇಕು. ಹಾಗೆ ಶಾಲೆಗೆ ಹೋಗ್ಲಿಕ್ಕೆ ಇವ್ರು ಕೂಡ ಕಲ್ಸಕ್ಕ ಮನ್ಸಿಲ್ಲ. ನನಗ್ ಹೋಗ್ಬೇಕಂತ ಹೇಳಿ ಮೊದ್ಲಿಗೆ ನಾವು ಒಂದೊಂದ್ ದಿವ್ಸ ಅಷ್ಟು ಕಲ್ತ ನಾನು ಬಿಡ್ತಿದ್ನ ಸರ್. ಅದು ಆಗ್ತಾ ಇರ್ಲಿಲ್ಲ. ಇವ್ರು ಯಾವಾಗ SLC ಓದ್ತಿದ್ರು ಅಣ್ಣ, ಆಗ ಅವ್ರಿಗೆ ಕೋಪ ಅಂತ ಹೇಳಿದ್ರೆ ಎಂತ ಮನುಷ್ಯ. ಇವತ್ತಿನವ್ರಿಗೆ ನಾನು ನೋಡ್ಲಿಲ್ಲ ಯಾರನ್ನು ಸಹ ನೋಡ್ಲಿಲ್ಲ. ಕೂತ್ರು ಓದಿ, ನಿಂತ್ರು ಓದೆ ಅಂತ ಮನುಷ್ಯ ಅದು. ಅವ್ರಿಗೆ ಯಾವ ಕೋಪನೋ ಏನ್ ಕತೆನ ಸರ್. ಪ್ರತಿ ಒಂದ್ರಲ್ಲಿ ನನಗೆ ಪೆಟ್ಟು ಕೊಟ್ಕೊಂಡ ಮಾಡ್ಲಿಲ್ಲ ತಪ್ಪಿಗೆ ಏನು ತಪ್ಪು ಮಾಡದಿದ್ರು ಸಹ ಪೆಟ್ಟು ತಿನ್ನೋದು, ಅದೇ ತಿನ್ನೋದು ಅಂತ ಹೇಳಿದ್ರೆ ಅರ್ಥ ಉಂಟು ಸರ್ ಅದಕ್ಕೆ. ಆದ್ರೂ ಸಹ ಜೀವನ ಗೆದ್ದ, ನಾನು ಬಿಡ್ಲಿಲ್ಲ. ಎಷ್ಟು ಹೊಡಿತಾನ, ಇಡೀ ಊರ್ ಜನ ನೀನ್ ಗಟ್ಟಿ ಮಾರ, ನೀನ್ ನಿಂತ್ಕೊಂಡು ಅಷ್ಟು ಪೆಟ್ಟು ತಿಂತೀಯ ಅಂತ ಹೇಳಿದ್ರೆ ನೀನ್ ಗಟ್ಟಿ ಅಂತ ಹೇಳ್ತಾ ಇದ್ರು. ಅಷ್ಟೊಂದು ಯಾಕೆ ಅಂತ ಕಾರಣ ಅಂತ ಗೊತ್ತಿಲ್ಲ. ಅವ್ರು ದೊಡ್ಡವರ, ಆ ದೊಡ್ಡವ್ರಿಗೆ ಬೆಲೆ ಕೊಡುವ ನಾವು. ಏನ್ ಮಾತಾಡ್ತಾನೆ ಇರ್ಲಿಲ್ಲ, ಎಷ್ಟು ಬೇಕಾದ್ರೆ ಬಡ್ಕೊಂಡು ಹೊಡಿಯೋದು. ಬಾಯಲ್ಲಿ ಮೂಗಲೆಲ್ಲ ರಕ್ತ ಬರ್ತದೆ. ಸಣ್ಣ ಮಕ್ಕಳನ್ನು ಓದ್ಲಿಕ್ಕೆ ಕರ್ದು ಕೂರ್ಸಿ
ಸರ್ ಇಡೀ ದಿನ ಬೆಳಗಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡಿ ಅಪ್ಪನ ಜೊತೆಲಿ ಮನೆ ಬಂದು ಊಟ ಮಾಡಿದ ತಕ್ಷಣ ನಿದ್ರೆ ಬರೋದು ತಪ್ಪ ಸರ್ ಮಕ್ಕಳಿಗೆ. ಓದ್ಬೇಕಂತ ಹೇಳಿದ್ರೆ ಎಲ್ಲಿಂದ ಓದೋದು ಸರ್? ಓದೋದು ಅವ್ರು ಬರ್ದು ಕೊಟ್ಟು ಸ್ವಲ್ಪ ಸ್ವಲ್ಪ ಕಲಿಯುವಾಗ ನಿದ್ರೆ ಬರ್ತದೆ. ಬಂದ ತಕ್ಷಣ ಅವಾಗ ಲೈಟ್ ಕೂಡ ಇರ್ಲಿಲ್ಲ ಮನೇಲಿ, ಸಿಮೆಣಿ ಇದು ಡಬ್ಬೆ ಅದನ್ನಿಟ್ಟು ಓದಿಸ್ತಾ ಇದ್ದಾರೆ. ತೆಗ್ದು ಹೊಡೆದು ಬೂಳ್ಡಿ ಎಲ್ಲ ಬಿದ್ದು ಹೋಗ್ತಿತ್ತು. ಅಷ್ಟೊಂದು ಪೆಟ್ಟು ತಿಂದಿದ್ದೆ ನಾನು. ಅಕ್ಷರ ಗದ 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 ಕೈಕಾಲೆಲ್ಲ ಗದ ಗದ ನಡುಸ್ತಾ ಇರ್ತಾ ಇತ್ತು. ಅಂತ ಪೆಟ್ಟು ತಿನ್ಕೊಂಡ್ ಒದೆ ತಿನ್ಕೊಂಡ ಬಂದ್ಬಿಟ್ಟ ಸರ್. ನಿಮ್ ತಮ್ಮ ಅಲ್ಲಿ ಸೈಕಲ್ ಬಿಡ್ತಾ ಇದ್ದ ನೋಡ, ಯಾರ್ದು ಸ್ವಲ್ಪ ಕಲಿಯುವಂತ ಎಲ್ಲ ಮಕ್ಳಿಗೆ ಆಸಲ್ಲ. ಅದಕ್ಕೂ ಸಹ ನಾನು ಓಡಾಗ್ತಾ ಇದ್ದೆ, ಇವ್ರು ಹೊಡಿತಾರಂತ ಭಯಕ್ಕೆ. ಅವ್ರು ಹೊಲದಲ್ಲಿ ಹೊಲ್ಕೊಂಡೋಗ್ಬಿಡ್ತಿದ್ದೆ. ಎಲ್ಲ ಮನೇಲಿ ಎಲ್ಲಿ ಕಣದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡ್ಬಿಟ್ಟು ಅವ್ರ ಹಿಂದನೇ ಇರ್ತಿದ್ದೆ. ಅವ್ರಿಂದ ಒಂದ್ ಸ್ವಲ್ಪ ಕಣ್ಣಿ ಮರ್ಯಾದ ನಂಗೆ ಪೆಟ್ಟು ಬಿತ್ತಂತಲ್ಲ. ಯಾರ ಮೇಲೆ ಅಷ್ಟು ಕೋಪ ಇರ್ಲಿಲ್ಲ ಸರ್, ಅಕ್ಕ ತಂಗಿಯರ ಮೇಲೆ ಯಾರ ಮೇಲೆ ಅಷ್ಟು ಕೋಪ ಇರ್ಲಿಲ್ಲ ಅವ್ರು. ನನಗೆ ಮಾತ್ರ ಆಗಿ ಹೊಡಿತಾ ಇದ್ರು. ಯಾಕೆ ಅಂತ ನನ್ಗೆ ಇಷ್ಟವರೆಗೆ ಅದ್ರ ಪ್ರಶ್ನೆ ಗೊತ್ತಾಗ್ಲಿಲ್ಲ. ಅಂತ ಮನುಷ್ಯನ್ ಮುಂದೆ ಬೆಳಿತಾ 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 ಬಂದೆ ಸರ್. ಒಂದ್ಸಲ ನಮ್ಮೂರಲ್ಲಿ ಏನಾಗ್ಬಿಡ್ತು, ನನಗೊಂದು 15 ವರ್ಷ ಇರ್ಬೋದು ಸರ್. ಹೊಲದಲ್ಲಿ ಬೇಸಾಯ ಮಾಡ್ತಾ ಇದ್ವಿ, ಇವ್ರು ಸಹ ಬಂದ ಅಣ್ಣ. 4 ಎಕರೆ ಹೊಲ, ಅದ್ರಲ್ಲಿ 2 ಎಕರೆ ಬಿತ್ತಿದ್ದು. ಅದು ಇನ್ನು 3 ದಿನ ತಳಿ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು ಸರ್. ಅದನ್ನ ಹೊಡಿಬೇಕಂತ ಅದು ಮೆಲ್ಲ ಖಾಲಿ ಮಾತ್ರ ಬೆವರು ಇದು ಅಕ್ಕಳು ಕಟ್ಟಿರ್ತಾರಲ್ಲ ಬೀಜ ಮೇಲೆ ಬರ್ಲಿಕ್ಕೆ, ಅದಕ್ಕೆ ತಳ್ಳು ಕಟ್ಕೊಂಡು ಹೊಡಿಲಿಕ್ಕೆ ಅಪ್ಪ ತೋರ್ಸ್ಕೊಟ್ಟಿದ್ದಾರೆ ನಂಗೆ. ಇವ್ರೇನ್ ಹೇಳ್ತಾರೆ, ಆ ಬೀಜ ಕೂಡ ತೇಲ್ ಬರ್ಬೇಕು, ಉಲ್ಟಾ ಅಡಿ ಮೇಲೆ ಆಗ್ಬೇಕು, ಅಷ್ಟು ಆಳಕ್ಕೆ ಹೋಗ್ಬೇಕು, ಹಾಗೆ ಅರ್ಗ್ಬೇಕಂತ ಹೇಳಿ ಬಾರ್ಕೆಲ್ ತಗೊಂಡ್ ಹೊಡ್ತಿದ್ದಾರೆ. ಎತ್ತು ಹೊಡಿತಾವಲ್ಲ ನಾವು ಅದನ್ನ ತಗೊಂಡ್ ಹೊಡ್ತಿದ್ದಾರೆ. ಇವತ್ತು ಕೂಡ ಚರ್ಮದಲ್ಲಿ ಗಾಯ ಉಂಟು, ಗಾಯ ಇದೆ. ಇವತ್ತು ದಿವಸ ಆರ್ಲಿಲ್ಲ, ತೊಡೆಯಲ್ಲೆಲ್ಲ ಗಾಯ ಇದ್ದದ್ದು. ಅದನ್ನ ಸುದರ್ಶನ್ ಒಂದ್ ಕಡೆಗೆ ಆಯ್ತಣ್ಣ ಹಾಗೆ ನೋಡ್ತೇನೆ, ಮಾತಾಡೋದೆಲ್ಲ ಅವ್ರು ಬಂದು ಗದ 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 ನಡುದು, ಏನೂ ಗೊತ್ತಿಲ್ಲ, ಕೈ ಕಾಲೆಲ್ಲ ನಡುಕ್ತಾ ಇರ್ತದೆ. ಅವ್ರ ಸ್ವರ ಕೇಳಿದ್ರೆ ಸಾಕು ನನ್ಗೆ ಇಲ್ಲಿ ನಡ್ಕ ಸ್ಟಾರ್ಟ್ ಆಯ್ತು. ಅವ್ರು ಅಲ್ಲಿಂದ ಬರ್ತಾರಂತ ಹೇಳಿದ್ರೆ ಇಲ್ಲಿ ನಡ್ಕ ಸ್ಟಾರ್ಟ್ ಆಗ್ತದೆ. ಆದ್ರೂ ಸಹ ಅವ್ರು ಹೊಡೆದು ಹೋಗ್ತಾರೆ, ಹೊಡಿಲ್ಲ ಅಂತ ಮಾಡ್ತಾ ಇದ್ದೆ. ಅಂತ ಟೈಮಲ್ಲಿ ನಮ್ಮ ರಿಲೇಷನ್ 2 ಜನ, ಒಬ್ಬ ಚಿಕ್ಕಪ್ಪ ಮಗ, ಒಬ್ಬ ಇನ್ನೊಬ್ಬ ಚಿಕ್ಕಮ್ಮನ ಮಗ, ಅವ್ರು 2 ಜನ ಮುಸ್ಲಿಂ ಹುಡುಗಿಯರನ್ನ ಪ್ರೀತಿ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಏನಾಗಿದೆ ಏನಿಲ್ಲ ವಿಷಯ ಅಂತ. ಆ ಟೈಮಲ್ಲಿ ಹೊಲದಲ್ಲಿ ಬೇಸಾಯ ಮಾಡುವಾಗ ಸೀದಾ ಬಂದ್ಬಿಟ್ರು ಸರ್. ಅಲ್ಲಿ ಬಂದು ಕೈ ಕಾಲು ಹಿಡಿದು ಕೂಗ್ತಾ ಇದಾರೆ ನಮ್ಗೆ. ಅವ್ರು ಪ್ರೆಗ್ನೆನ್ಸಿ ತೆಗಿಲಿಕ್ಕೆ ಎಲ್ಲ ಆಸ್ಪತ್ರೆಗೆ ಹೋಗಿದ್ವಿ, ತೆಗಿಲಿಕ್ಕೆ ಆಗಲ್ಲ ಅಂತ ಹೇಳಿದಾರೆ, ನಮ್ಮನ್ನ ಕಡ್ದಾಕ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಬಟ್ಟೆ ಕೂಗ್ತಾ ಇದ್ದಾರೆ. ನಾವು ನೇಣಕ್ಕೆ ಸಾಯ್ತೀವಿ, 4 ಜನ ಇರೋದಿಲ್ಲ ಜೀವಂತವಾಗಿ ಅಂತ. ಅದು ಹೋಗಿ ನನ್ನ ಹತ್ರನೇ ಬರ್ಬೇಕು ಸರ್. ಆ ಟೈಮಲ್ಲಿ ಇಲ್ಲ ನೀವ್ ಎಲ್ಲಾರು ಸ್ವಲ್ಪ ದಿವಸ ಹೋಗ್ಬಿಡಿ, ನಿಮ್ ಮಿಚ್ಚಿ ನೀವ್ ಎಲ್ಲಾದ್ರೂ ಮದುವೆ ಆಗಿ ಆರಾಮಾಗಿ ಸುಖವಾಗಿರಿ, ಇಲ್ಲದ್ರೆ ಯಜಮಾನ್ರು ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಅವ್ರಿಗೆ ವಿಷಯ ತಿಳಿಸಿ. ಅಯ್ಯಪ್ಪ ಅವ್ರ ಹತ್ರ ವಿಷಯನ ಹೇಳ್ಲಿಕ್ಕಿಲ್ಲ, ನಾವ್ ಅದಕ್ಕಿಂತ ಇಲ್ಲಿ ಸಾಯೋದೇ ಮೇಲು ಅಂತೇಳಿ ಇವ್ರು 2 ಜನ ತಿರುಗಿ ಬಿದ್ಬಿಟ್ರು ಸರ್. ಹೇಳ್ತಾ ಇದ್ರು, ನನಗೆ ಇವ್ರನ್ನ ಏನಾದ್ರು ಮಾಡಿ ಉಳಿಸ್ಕೋಬೇಕಲ್ಲ, ಇಲ್ಲದ್ರೆ 1 ಜೀವಕ್ಕೆ 4 ಜೀವ ಹೋಗ್ತದೆ, ಬಿಡೋದಿಲ್ಲ ಇವ್ರನ್ನ ಏನೋ ಮಾಡ್ಬಿಡ್ತಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ಬಿಟ್ಟು ಈಚೆ ಮಂಗಳೂರು ಸೈಡ್ ಬಂದು ಒಂದು ಇದು ಮಾಡಿ ಮದುವೆ ಮಾಡ್ಸ್ಯಾರ ಸರ್ ಅವ್ರು ಒಂದು ದೇವಸ್ಥಾನದಲ್ಲಿ. ಅವ್ರಿಗೆ ಸಹ ಒಂದು ಮಕ್ಕಳ 3-4 ತಿಂಗಳಲ್ಲಿ ಮತ್ತೆ ಡೆಲಿವರಿ ಎಲ್ಲ ಆಯ್ತು. ನಾನ್ ರಿಟರ್ನ್ ಊರ್ಗ್ ಹೋಗ್ಬೇಕಂತ ಇದ್ದೆ ಸರ್. ನಾನು ಹೋಗ್ಬಿಡ್ತೇನೆ, ನನ್ನ ಅಪ್ಪನಿಗೆ ಕಷ್ಟ ಆಗ್ತದೆ, ನಾನು ನಿಂದ್ರಲ್ಲ. ಅವ್ರ ಕೈ ಕಾಲು ಹಿಡಿದ್ಬಿಟ್ರು, ಈ ಸಮುದ್ರ ಇದ್ರಲ್ಲಿ ನಾವೆಲ್ಲ ಇಲ್ಲೇ ಮುಳುಗಿ ಬಿಡ್ತೇವೆ, ನೀನ್ ಹೋಗೋದ್ ಬೇಡ, ನೀವಿದ್ರೆ ನಂಗೆ ಸ್ವಲ್ಪ ಧೈರ್ಯ, ನೀನ್ ಇಲ್ಲೇ ಇರ್ಬೇಕು ನಮ್ ಜೊತೆಗೆ ಅಂತ ಹೇಳಿ ಉಳಿಸ್ಕೊಂಡ್ಬಿಟ್ರು ಸರ್. ಉಳಿಸ್ಕೊಂಡಾದ್ಮೇಲೆ ಆಚೆನ ಅಲ್ಲಿ ಏನಾಯ್ತು ಏನ್ ಕತೆನೋ, ಇವ್ರಿಂದ ಸೇವ್ ಮಾಡ್ಲಿಕ್ಕೆ ಬಂದ ನಾನ್ ಸಿಕ್ಬಿಟ್ಬಿಟ್ನಲ್ಲ, ನಾನೇನ್ ತಪ್ಪು ಮಾಡ್ದ. ಅಷ್ಟ್ರೊಳಗೆ ಕೆಲ್ಸ ಎಲ್ಲ ಒಂದು ಬಿಲ್ಡಿಂಗ್ ಕೆಲಸ ಅದು ಇದು ಮಾಡ್ಕೊಂಡು ಇಬ್ಬರಿಗೆ ಸಹ ಮಾಡ್ಕೊಂಡು ಹೋಗ್ರಪ್ಪ ನೀವು ಅಂತ ಹೇಳ್ಬಿಟ್ಟು ನಮ್ಗೆ ಹೋಗೋ ಅಷ್ಟ್ರಲ್ಲಿ ಬಿಡ್ಲಿಲ್ಲ ಸರ್. ಕೈ ಕಾಲು ಹಿಡ್ದು ಮಾರಾಡ್ತದ, ನೀವು ಇಲ್ಲೇಬೇಕಂತ ಅವ್ರ ಜೊತೆ ನಿಂತೇಳಿ ಸರ್. ಮತ್ತೆ ಅವ್ರಿಗೆ ಮಗು ಸಾಯ್ತು, ಇಬ್ಬರಿಗೆ ಸಹ ಒಂದೊಂದು ಮಗು ಆಯ್ತು. ಅಷ್ಟೇ ಊರಿಗೆ ಅವನ ಮಾಡಿರೋದು, ಅವನ್ನ ಕಡಿಬೇಕು ಹೊಡಿಬೇಕು ಹಾಗೆ ಹೀಗೆ. ಇವ್ರು ಏನ್ ಮಾತಾಡಿದ್ರು ಸರ್, ನನಗೆ ಜೀವ ತಡಿತಾ ಇರ್ಲಿಲ್ಲ. ಇಲ್ಲಿ ಸಮಾಧಾನ ಇಲ್ಲ, ಊರ್ ಬಿಟ್ಟು ಅಪ್ಪನ ಪರಿಸ್ಥಿತಿ ನೆನ್ಸ್ಕೊಂಡು ಅಲ್ಲಿ ಓಡೋಗ್ಬೇಕ ಅಥವಾ ಇಲ್ಲಿ ಇರ್ಬೇಕಂತೇಳಿ ತುಂಬಾ ಹಗಲು ರಾತ್ರಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ.
ನನ್ನ ಪರಿಸ್ಥಿತಿ ಏನಾಗ್ಬಿಡ್ತು ಅಂತ. ಇವ್ರಾದ್ರೂ ಸುಖ ಆಗಿದ್ದಾರ, ಇವ್ರು ಕೂಡ ಸುಖ ಆಗಿರ್ತಾ ಇರ್ಲಿಲ್ಲ. ಬರೀ ಜಗಳ, ಯಾವ ಜಗಳ. ಹೋಗಪ್ಪ ನೀವು ಮಾಡ್ಕೊಂತೀನಿ ಮಾರ, ಇಲ್ಲಾಂದ್ರೆ ಊರ್ಗ್ ಹೋಗುವ, ಕರ್ಕೊಂಡೋಗಿ ಬಿಟ್ಬಿಡ್ತಾನೆ, ಈಗ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಬನ್ನಿ ನೀವು ಹೋಗುವ ಅಂತ ಹೇಳಿದ್ವಿ. ಇವ್ರು ಬರ್ಲಿಕ್ಕೆ ರೆಡಿ ಇಲ್ಲ, ನಾವು ಬರಲ್ಲ, ಎಲ್ಲಿಗೆ ಸಹ ಬರಲ್ಲ. ಹಾಗಾಗಿ ತುಂಬಾ ನೋವು ಅನ್ಭವಿಸ್ಕೊಂಡು ರಾತ್ರಿ ಹೋಗ್ಬಿಟ್ಟ ಸರ್ ನಾವು ಊರಿಗೆ ಹೋಗಿ ಅಪ್ಪನ ಒಂದ್ಸಲ ಮಾತಾಡ್ಸೋರು ಅಂತ. ಹಲೋ, ಅಪ್ಪನ್ ಮಾತಾಡ್ಸೋಂತ ಹೋಗುವಾಗ ಹೇಗ್ ಹೋಗೋದು, ಊರಿಗೆ ಹೋದ್ರೆ ನನ್ನ ಕಾಯ್ತಿದ್ದಾರೆ, ಇವನನ್ನ ಹೊಡೆದಾಕಿ ಬಿಡ್ಬೇಕು ಅಂತ. ಅವ್ರದ್ದು ಹೊಡಿಬೇಕು ಅಂತ ಸರ್, ಯಾವ ಕಾರಣಕ್ಕೆ ನಿಮ್ಮನ್ನ ಹೊಡಿಬೇಕು? ಅದೇ ಇವ್ರನ್ನ ಕರ್ಕೊಂಡೋಗಿ ಇವನೇ ಮಾಡಿರೋದು, ಇವನೇ ಸೂತ್ರಧಾರಿ ಅಂತ ನನ್ ಮೇಲೆ ಅಪರಾಧ ಬಂದು. ಕರ್ಕೊಂಡೋಗಿ ಇವರು ಲವ್ ಮಾಡಿರೋ ವಿಷಯ, ಇವ್ರು ಪ್ರೀತಿ ಮಾಡಿರೋ ವಿಷಯ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಯಾರನ್ನ ಪ್ರೀತಿ ಮಾಡಿದ್ರು? ಇದೇ ನಮ್ಮ ಚಿಕ್ಕಪ್ಪ ಮಗ ಒಬ್ಬ, ಇನ್ನೊಬ್ಬ ನಮ್ಮ ಚಿಕ್ಕಮ್ಮನ ಮಗ ಒಬ್ಬ. ಅವ್ರ 4 ಜನ ಕರ್ಕೊಂಡು ನೀವು ಮಂಗ್ಳೂರಿಗೆ ಬಂದಿದ್ರ? ಮಂಗ್ಳೂರಿಗೆ ಬಂದು ಅವ್ರನ್ನ ಸೇಫ್ಟಿ ಮಾಡ್ದೆ ನಾನು ಆ ಟೈಮಲ್ಲಿ. ಅವ್ರು ಗರ್ಭಿಣಿಯಾಗ ಅವ್ರಿಗೆ ಮಕ್ಳಾಗೋರ್ಗು ನೀವು ಅಲ್ಲೇ ಇತ್ತು ಸರ್. ಅದು ಅವಾಗ್ಲೇ ಅಬೋಷನ್ ಏನೋ ಮಾಡಿದ್ರೆ ಅವ್ರು ಅಲ್ಲೇ ಉಳ್ಕೊಳ್ತಾ ಇದ್ರು. ಅವಾಗಲ್ಲೇ 3-4 ಸಲ ಅಬೋಷನ್ ಮಾಡಿದಾರೆ. ಮತ್ತೆ ಅಲ್ಲಿ ಬಂದ ನಂತರ ಹಿಂಗ್ ಗೊತ್ತಾಗಿದ್ದು. 3-4 ಸಲ ಅವ್ರು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದಾರೆ, ಎಷ್ಟು ವರ್ಷದಿಂದ ಸೇರಿದಾರೆ, ದೈಹಿಕ ಸಂಪರ್ಕ ಇಟ್ಕೊಂಡಿದ್ದಾರೆ, ನನಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಆಮೇಲೆ ಒಂದೇ ಸಲಕ್ಕೆ ಅವ್ರಿಗೆ ಅಬೋಷನ್ ಆಗಿತ್ತು. ಮದುವೆ ಹಾಕಿಂತ ಮುಂಚೆನೆ ಅವ್ರಿಗೆ ಅಬೋಷನ್ ಆಗಿತ್ತು. ಅಬೋಷನ್ ಎಷ್ಟೋ ಸಲ ಮಾಡಿಸಿದಾರಂತೆ ಅವ್ರು. ಅಬೋಷನ್ 3 ಸಲ 4 ಸಲ ಅಬೋಷನ್ ಆಗಿದೆ ಅಂತ ಹೇಳಿದಾರೆ. ನನಗೆ ವಿಷಯ ಗೊತ್ತಿಲ್ಲ, ಯಾವ್ದು ಕೂಡ ಗೊತ್ತಿಲ್ಲ. ಈಗೀಗಾಗಿದೆ ಅಲ್ಲ ಮರ, ಈಗ ಮದ್ದಿದೆ, ಹೋಗಿ ಏನಾದ್ರು ಮಾಡಿ ನೀವು, ಇಲ್ಲದ್ರೆ ಅಪ್ಪನ ಹತ್ರ ಅಮ್ಮನ ಹತ್ರ ಹೇಳಿ ಅವ್ರು ಏನೋ ಅವ್ರು ಬಂದ್ರಿ. ಅವ್ರನ್ನ ನೀವ್ ಯಾಕೆ ಕರ್ಕೊಂಡು ಬಂದ್ರಿ ಮಂಗ್ಳೂರ್ಗೆ? ಅಲ್ಲ, ಈಗ ಹೋಟೆಲ್ ಬೆಳಿತಾರ ಮಗು, ಮತ್ತೆ ಈಗ ಸಿಟ್ಟಿಗೆದ್ದಿದ್ದಾರೆ. ಅವ್ರದ್ದು 64 ಮನೆ ಇರೋದು, ನಮ್ 4 ಮನೆ. ಇವ್ರನ್ನೆಲ್ಲ ಬಿಡ್ತಾರ ಅನ್ನೋದು ನನಗೆ ಒಂದು ಭಾವನೆ ಬಂತು. ಇವ್ರನ್ನ ಬಿಡ್ತಾರ ಜೀವನ. ಅವ್ರು ಬೇರೆ ಕ್ಯಾಸ್ಟ್? ಹೌದೌದು, ಬೇರೆ ಕ್ಯಾಸ್ಟ್ ಸರ್. ಅಂತದ್ರಲ್ಲಿ ಇವರನ್ನು ತುಂಡ ಕತ್ತರಿಸಾಕ್ ಬಿಸಾಕ್ ಬಿಡ್ತಾರ ಇದಾದ್ರೆ ಅಂತ ಹೇಳಿ. ಬಟ್ ನೀವು ಕರ್ಕೊಂಡ್ ಬಂದಾದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಇರೋ 4 ಮನೆಯವ್ರಿಗೆ ನಾನು ಆ ಕಡೆ ಯೋಚನೆ ಮಾಡ್ಲಿಲ್ಲ. ಅಪ್ಪ ನಾನ್ ವಾಪಸ್ ಬರ್ತೀನಿ, ನಾನೇನ್ ತಪ್ಪು ಮಾಡಿಲ್ಲ. ಇವ್ರ ಪಾಡಿಗೆ ಇವ್ರು ಸೇಫ್ ಆದ್ರೂ ಸಾಕಾಗಿದ್ದಲ್ಲ. ಈಗ ಸಾಯೋದಕ್ಕಿಂತ ಉಳ್ಸೋದು ಮೇನ ಸರ್. ಅವಂದ್ರೆ ನನಗೇನ್ ಬೇಕಾಗಿದ್ದು ಅಂತ ಹೇಳಿ ನಾನು ಹಿರಿಯರ ಮುಖಾಂತರ ಓಡ್ ಬಂದು ಹೇಳ್ಬಿಟ್ಟಿದ್ರೆ ಎಲ್ಲರ ಮಕ್ಕಳಾಗಿ ನಾನು ಇರ್ಬೋದಾಯ್ತು. ನಾನು ಸ್ಪೆಷಲ್ ಆಗ್ಬಿಡ್ತೇವೆ ಏನೋ ಆ ದಿವಸ. ನಾನು ಯಾವ್ದ್ರಲ್ಲಿ ಇಲ್ಲ, ನನ್ನ ಕಷ್ಟ ಎಲ್ಲ ಇದ್ದೆ, ನಂದೇ ಬೇಕಾದಷ್ಟು ಕಷ್ಟ ಇದೆ. ಅದರಲ್ಲಿ ಇವ್ರು ಬಂದಾಗ ನನಗೆ ಈ ಪೆಟ್ಟು ತಿನ್ನೋದು, ಒದೆ ತಿನ್ನೋದು ಇದು ಮುಖ್ಯ ಅಲ್ಲ. ನನಗೆ ಅಪ್ಪ ಮುಖ್ಯ. ಅಪ್ಪನಿಗೆ ಕಷ್ಟ ಆಗ್ತದ ಅನ್ನೋದು ಒಂದು ಬಿಟ್ರೆ ನಂಗೆ ಯಾವ ಎಷ್ಟು ಹೊಡೆದು ಕೂಡ ನಾ ಇರ್ಲಿಕ್ಕೆ 4 ಜನ ಕರ್ಕೊಂಡು ಬಂದ್ರ? ಅಪ್ಪನಿಗೋಸ್ಕರ ಈ 4 ಜನ ಕರ್ಕೊಂಡು ಬಂದ್ರ? ಅಲ್ಲ, ಅಪ್ಪ ಹೇಳಲೇ ಇಲ್ಲಲ್ಲ. ಅಪ್ಪ ಆ ಟೈಮಲ್ಲಿ ಇವ್ರು ಬಂದು ನನ್ನ ಹತ್ರ ಹೇಳುವಾಗ ನೀವ್ ಏನ್ ಬೇಕಾದ್ರೆ ಮಾಡ್ಲಿ ಕೈ ಚೆಲ್ಲಿಕ್ ಆಗ್ಲಿಲ್ಲ ನನಗೆ. ಈ ಕಡೆ ಮನಸ್ಸು ಇವ್ರನ್ನು, ಅಯ್ಯೋ ದೇವರೇ, ನಮ್ಮ ಇರೋದು 4 ಮನೆ ಮಾತ್ರ ಇರೋದು, ಅವ್ರದ್ದು 64 ಮನೆ ಇದೆ, ಇವ್ರನ್ನ ಏನ್ ಮಾಡ್ಬಿಡ್ತಾರೇನೋ, ಈ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಅದಕ್ಕೆ ಕರ್ಕೊಂಡು ಹೋದ್ರ? ಹೌದು ಬುದ್ಧಿ ಹೇಳಿ ಅವ್ರವ್ರ ಕಳ್ಸ್ಬೋದಿತ್ತಲ್ಲ. ಅವ್ರ ಮನೆಗೆ ಅವ್ರನ್ನ ಹೋಗ್ರಮ್ಮ, ನಿಮ್ ಬುದ್ಧಿ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವಿರಿ. ಅವ್ರು ಸಹ ಹೋಗ್ತಾ ಇದ್ದಾರಲ್ಲ, ನಾವು ಹೋಗೋದಿಲ್ಲ, ನಾವು ಎಲ್ಲಾರ ಮರಕ್ ನೇಣಕ್ಕೆ ಸಾಯ್ತೇವೆ ಅಂತ. ನಮ್ಮದು ಇಲ್ಲಿ ಬಿಟ್ಟು ಯಾಕೆ ಬರೋದು, ನಮ್ಗೆ ಗೊತ್ತಲ್ಲ, ವಿಷಯನೇ ಗೊತ್ತಿಲ್ಲ. ಅದಕ್ಕೆ ನೀನು ಹೊಣೆ ಅಲ್ಲ, ಹೌದಲ್ಲ ಸರ್. ಅಂಡ್ ಯಾವನಾದ್ರೂ ಒಬ್ಬ ಯೋಗ್ಯವಾದ ಮನುಷ್ಯ ಬಂದು ಆ ರೀತಿ ಕೇಳಿಸ್ಕೊಳಪ್ಪ, ಆ ರೀತಿ ಬಂದು ಹೇಳಿದಾಗ ನಮ್ಮ ಹುಡುಗರು, ನಿಮ್ಮ ಮಕ್ಕಳು ಹಿಂಗ್ ಬಂದು ಹಠ ಮಾಡ್ತಿದ್ದಾರೆ, ಬುದ್ಧಿ ಹೇಳಿ ಅಂತ ನೀವು ಅವ್ರ ಮನೆಯವ್ರಿಗೆ ಹೇಳ್ಬೇಕಿತ್ತು. ಯಾರತ್ರ ಹೇಳ್ಬೇಕಿತ್ತು? ಆ ಹೆಣ್ಮಕ್ಳು ಮನೆಯವ್ರಿಗೆ. ಹೆಣ್ಮಕ್ಳ ಮನೆಯಲ್ಲಿ ಹೌದು, ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸಿಕ್ಕಾಬಟ್ಟೆ. ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ, ಯಾರು ಹೇಳು ಅಂತ ಬಾಯಿ ಬಿಡಿಸ್ಲಿಕ್ಕೋಸ್ಕರ. ಅವ್ರ ಮನೆ ಹೆಣ್ಮಕ್ಳು ನಾವು ಹೊಡಿತಾರೋ ಸಾಯಿಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ, ಅಷ್ಟಾದ್ರೂ ಸಹ ಅಷ್ಟೊತ್ತು ಮಟ್ಟಾದ್ರೂ ಕಾಯ್ಕೊಂಡು ನನ್ನ ಗ್ರಾಚಾರನ ಏನಂತ ಗೊತ್ತಿಲ್ಲ. ಕೇಳಿಸ್ಕೊ, ಇದ್ನಿ ಹೇಳಿ ಇನ್ನು ನಿನ್ನ ಮಾತು ಕೇಳಿ ಸಮಾಜದಲ್ಲಿ ಯಾರೋ ಬಂದು ಯಾರೋ ನಾನು ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಕಣೋ, ನನ್ನನ್ನು ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಹೋಗ್ಬಿಡೋದಲ್ಲ. ಕೇಳಿಸ್ಕೊ, ನಿನ್ನ ಮನೆತನದ 2 ಹುಡುಗರು ಎಷ್ಟು ಮುಖ್ಯನೋ ಅವ್ರನ್ನ, ಆ ಹೆಣ್ಮಕ್ಳನ್ನು ಅವರು ಕಷ್ಟಪಟ್ಟೆ ಬೆಳೆಸಿರ್ತಾರೆ, ಹೌದಲ್ಲ? ಹೌದಲ್ಲ ಸರ್. ನೀವು ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ
ಅಲ್ಲ ಆಗ ನನಗೆ ಕೂಡ ಏಜ್ ಇಲ್ಲಲ್ಲ ಸರ್. ಅದನ್ನ ಹೇಳಿ, ಇನ್ನು ಅದನ್ನ ಹೇಳು. ಏನ್ ದೊಡ್ಡ ಮಹಾಕಾರ್ಯ ಮಾಡಿರೋ ತರ ಹೇಳ್ಬೇಡ ಅದನ್ನ. ಇಲ್ಲ ಮಹಾತ್ಮ ಇದ್ರ ಪ್ರಕಾರ ಅಲ್ಲ, ಇವ್ರನ್ನ ಸೇಫ್ ಮಾಡ್ಬಿಟ್ಟಂತಲ್ಲ. ಬೇಡ, ಸಮರ್ಥನೆ ಬೇಡ. ಕೇಳಿಸ್ಕೋ. ಹಲೋ, ನೀವು ಮಾಡಿರುವುದನ್ನ ಸರಿ ಅಂತ ವಾದಿಸ್ಬೇಡಿ. ಸರಿ, ನಾನು ಖಂಡಿತ ಇಲ್ಲ ಸರ್, ಖಂಡಿತ ಅಲ್ಲ, ಖಂಡಿತ ಇಲ್ಲ. ಒಪ್ಕೊಳ್ಬೇಕು ಮೊದ್ಲು. ಯಾಕಂದ್ರೆ ಇಲ್ಲ ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹೇಳ್ತಿರೋ ಈ ಕಥೆಯನ್ನು ಕೇಳಿ ಇನ್ನು 4 ಜನ ಹುಡುಗರು ಮೋಟಿವೇಟ್ ಆಗೋದು ಬೇಡ, ಇನ್ಸ್ಪಿರೇಷನ್ ತಗೊಳ್ಳೋದು ಬೇಡ, ಅಥವಾ ಅವ್ರು ಯಾರೋ ಹುಡುಗಿರು ಬಂದ್ರು ಕರ್ಕೊಂಡು ಹೋಗೋದು ಅಂದ್ ಆಗ್ಬಾರ್ದು. ಅಲ್ಲ, ಎಲ್ಲ ನೀವು ಮಾಡಿರುವುದು ಅಕ್ಷಮ್ಯ. ನಿಮ್ಮಿಬ್ಬರನ್ನ ಹುಡುಗರನ್ನ ಉಳಿಸ್ಕೊಳ್ಳೋಕೋಸ್ಕರ ಆ ಮನೆಗೆ ಕಣ್ಣೀರು ಹಾಕ್ಸೋಕ್ ನಿಮಗೇನು ಹಕ್ಕಿದೆ? ಅಲ್ಲ ಸರ್, ಈ ಕಡೆ ತಪ್ಪು ನೋಡ್ಲಿಲ್ಲ, ಅವರು ಸಹ ಕಾಲ್ ಹಿಡಿತಾರ, ಇವರು ಸಹ ಕಾಲ್ ಹಿಡಿದು ಕೂಗ್ತಾ ಇದ್ದಾರೆ, ನಮ್ಮನ್ ಬದುಕಿಸಿ ಏನಾದ್ರು ಮಾಡಿದ್ರು. ಬೇಡವಾಗಿರ್ಲಿಲ್ಲ, ನಿನಗದು ಬೇಕಾಗಿರ್ಲಿಲ್ಲ, ಹೌದಲ್ಲ? ನೀನು ಹೋಗೋ, ನೀನ್ ಕೈ ಬಿಟ್ಟಿದ್ರೆ ಅವ್ರ ದಾರಿ ಏನ್ ನೋಡ್ಕೊಳ್ತಾ ಇದ್ರು ಅದಕ್ಕೆ ನೀನು ಹೊಣೆ ಆಗ್ತಿರ್ಲಿಲ್ಲ, ಹೌದಲ್ಲ? ಸರಿ ಸರ್. ಹೋಗ್ರಮ್ಮ ನಿಮ್ಮ ಮನೆಗೆ, ನಿಮ್ಮ ಅಪ್ಪ ಅಮ್ಮ ಹೇಳಿದ್ ಕೇಳ್ಕೊಳ್ಳಿ. ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಾ, ಹೋಗಿ ನಿಮಗೆ ಬೇಕಾದ ಕಡೆ ಹೋಗಿ. ಈ ಅನ್ಯಾಯಕ್ಕೆ ನಾನ್ ಸಪೋರ್ಟ್ ಮಾಡೋದಿಲ್ಲ. ಅವ್ರೇನೋ ಮಾಡ್ಕೊಳ್ತಾ ಇದ್ರು. ಇಲ್ಲ ಸರ್, ಖಂಡಿತ ಅವ್ರು ಎಲ್ಲ ಬಂದಿದ್ರು, ನಾವು ಮಾತ್ರ ಇಲ್ಲ ಎಲ್ಲರೂ ಮಾರ್ಕೊಂಡು ಸಾಯ್ತೇವೆ ಅಂತ ದೊಡ್ಡ ಮನುಷ್ಯ. ಅದು ಒಂದೇ ನನ್ನ ಮನ್ಸಲ್ಲಿ ಓದದ್ದು, ಅದು ಒಂದೇ. ನಾವು ಕೂಗ್ತಾರ, ಸಾಮಾನ್ಯ ಕೂಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕೂಗ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ನನ್ಗೆ ಏನ್ ಮಾಡೋಕ್ಕೂ ಇವು 4 ಜೀವ ಉಳಿದ್ರೆ ಸಾಕಾಗಿದ್ದೆ ಅನ್ನೋದು ಒಂದ್ ಬಿಟ್ರೆ ಬೇರೆ ಯಾವ್ದು ಬರ್ಲಿಲ್ಲ ನನ್ ಮುಂದೆ. ಬದುಕಿ ನೀವು ಆರಾಮಾಗಿ ಎಲ್ಲ ಹತ್ರ ಇರ್ಕೊಳ್ಳಿ, ಸುಖವಾಗಿರಿ, ಒಬ್ರನ್ನೊಬ್ರು ಬಿಡ್ಬೇಡಿ. ನಿನ್ನ ಬದುಕಿಗೆ ನೀವು ಕೊರಗೋ ಹಾಗೆ ಇಲ್ವಲ್ಲ, ಹೌದಲ್ಲ? ಅವತ್ ನೀವು ಮಾಡಿದ್ ಸರಿ ಅನ್ನೋದಾದ್ರೆ ಇವತ್ ನಿನ್ ಬದುಕನಿಗೆ ನೀವು ಕೊರಗೋ ಅವಶ್ಯಕತೆನೇ ಇಲ್ಲ. ಇಲ್ಲ, ಪೂರ್ತಿ ಕೇಳಿದ್ರೆ ನಿಮ್ಗೆ ವಿಷಯ ಗೊತ್ತಾಗ್ತದೆ. ಮುಂದೆ ಏನ್ ಮಾಡ್ಬೋದು, ಏನ್ ಮಾಡೋದು ನೀವೇ ಈಜಿಯಲ್ಲಿ ಹೇಳ್ತೀರಿ. ನಾನ್ ಬೇಡ, ನನಗೆ ಬೇಡ, ನನಗೆ ಒಳ್ಳೇದಾಗದಾದ್ರೆ. ಹಲೋ, ನಾನು ಹೇಳುದು ಕೇಳಿಸ್ಕೊ ಮೊದ್ಲು. ಹಲೋ, ಕೇಳಿಸ್ತಾ ಇದೀಯಾ? ಕೇಳಿಸ್ತದೆ. ನಾನು ಹೇಳುದು ನನ್ಗೆ ಒಂದ್ ಗಂಟೆ ಕೂತ್ ಕೇಳೋ ತಾಳ್ಮೆ ದೇವ್ರು ಕೊಟ್ಟಿದ್ದಾನಪ್ಪ. ನೀನ್ ಕೇಳಿಸ್ಕೊಳಯ್ಯ ಮೊದ್ಲು. ಸರಿ, ಹೇಳಿ ಸರ್. ಧರ್ಮವನ್ನ ನಿನಗೆ ಹೆಂಗ್ ಬೇಕು ಹಂಗ್ ಕಟ್ಕೊಳ್ಳೋಕೆ ನಾನ್ ಬಿಡಲ್ಲ, ಅಥವಾ ಹಾಗಿಲ್ಲ. ಅಂಡ್ ಮದುವೆಗೆ ಮುಂಚೆ ಮಕ್ಕಳು ಮಾಡ್ಕೊಳ್ಳೋ ಮನಸ್ಥಿತಿಗಳನ್ನ ನೀನು ಬೆಂಬಲಿಸಿದ್ದೀಯಾ, ನೀನ್ ಹೇಗೆ ಹಿರಿಯ ಆಗ್ತೀಯ? ಆರ್ ಜೀವವನ್ನಂತೆ. ಅರೆ, ಅವ್ರು 62 ಮನೆ ತಂದವ್ರು ಕಣ್ಣೀರ್ ಹಾಕೋದು ನಿನಗೆ ಯೋಗ್ಯನ? ಮತ್ತೆ ನೀನು ಹೌದು, ಅಷ್ಟಲ್ಲ, ಇವ್ರು ಕಷ್ಟ ಆಗಿತ್ತು, ತುಂಬಾನೇ ಕಷ್ಟ. ನಮ್ಗೆ ತುಂಬಾನೇ ಭಯ ಆಗೋಗಿದೆ. ಆಮೇಲೆ ಯೋಗ್ಯತೆಗೆ ನಿಮ್ ಮನೆತನದ ಆ ಇಬ್ಬರು ನೀಚ್ ಮನಸ್ಥಿತಿಯ ಹುಡುಗರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಬರದೆ ನೀವು ಮಾಡ್ಕೊಂಡಿರೋ ಎಡವಟ್ಟಿಗೆ ಯಾಕೆ ಆ 6 ಜನ ಅಂತ ಇಲ್ಲಿ ಹೆಸರು ತರ್ತಿ? ಹೌದು ಸರ್, ನಿನ್ನ ಈ ಮನಸ್ಥಿತಿಯಲ್ಲಿ ಅಥವಾ ನೀನ್ ಏನ್ ಮಾಡ್ದಲ್ಲ ಹಾಗೆ ನಾವೀಗ ಮದುವೆಗೆ ಮುಂಚೆ ಅಸಹ್ಯ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮದುವೆಗೆ ಮುಂಚೆ ನಾವು ಲೈಂಗಿಕವಾಗಿ ಸೇರ್ಬಿಟ್ಟಿದ್ದೀವಿ, ನಮ್ಮಲ್ಲಿ ಈಗ 2 ಮಕ್ಕಳಿದ್ದಾವೆ, ನನ್ನನ್ನೀಗ ಕಾಪಾಡಿ ಅಂತ. ಅರೆ, ನಿಮ್ಮ ಥರ ಬೆಂಬಲ ನೀಡೋರು ಬೀದಿಲೂ ಇದ್ದರೆ ಯಾವ ಹೆಣ್ಮಕ್ಳು ತಾನೇ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಮನೇಲಿ ಇರ್ತಾರೆ? ಬಿಡು, ಸಹಾಯ ಮಾಡೋರು ಅವರೇ ಅಂತ ಮದುವೆ ಮುಂಚೆ ಮಕ್ಕಳು ಮಾಡ್ಕೊಳ್ತಾರೆ, ಹೌದಲ್ಲ? ಅಲ್ಲ ಹಾಗೆಲ್ಲ ಸರ್, ಇವು ಬೆಳೆದಿರೋ ರೀತಿನೇ ಬೇರೆ ಆಗಿದೆ. ನನಗೆ ಯಾವ್ದು ವಿಷಯ ಗೊತ್ತಿಲ್ಲಲ್ಲ. ಒಂದೇ ಸತ್ಯ ಬರುವಾಗ ಈಗ ಆಗಿದೆ ಅಂತ ಹೇಳುವಾಗ ಮನುಷ್ಯ ಶಾಕ್ ಆಗಿ ಹೋಗಿದೆ. ಮೊದ್ಲು ಅದನ್ನು ಒಪ್ಕೊಳ್ಳಯ್ಯ. ಹೌದು, ನಾನು ಅದನ್ನು ಮಾಡಬಾರ್ದಿತ್ತು, ಒಪ್ಕೋ. ಹೌದು, ನಾವು ಒಪ್ಕೊಂಡಿದ್ದೇನಲ್ಲ ಸರ್, ಒಪ್ಪಿಗೆಲ್ಲ ನಿಮ್ಮ ಹತ್ರ ಹೇಳ್ತಾ ಇರೋದು. ಇಲ್ಲ, ನೀನ್ ಹೇಳ್ತಿದೀಯ ನಾನು ಮಾಡಿದ್ದು ಮಾನವೀಯತೆ. ಅಲ್ಲ, ಏನ್ ತಪ್ಪು ಸರ್, ನಾನು ಅಂತ ನಿಮ್ಮ ಹತ್ರ ಕೇಳ್ತೇವೆ ಸರಿ. ಆದ್ರೆ ಆವತ್ತಿಂದ ಒತ್ತಡ ಪರಿಸ್ಥಿತಿ ಆಗಿರೋದ್ರಿಂದ ಹಾಗಾಯ್ತು. ಈಗ 2-3 ಮಕ್ಕಳಾದ್ರೂ ಸಹ ಹೊಂದ್ಕೊಂಡಿದ್ದಾರೆ ಅವ್ರು. ಕೇಳಿಸ್ಕೊಳಪ್ಪ, ನನ್ನ ಉದ್ದೇಶ ನೀವು ಹೇಗೆ ಆ ಬಂದಂಥವರಿಗೆ ನಡೀರಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕರ್ಕೊಂಡು ಬಂದ್ರಲ್ಲ, ಹೀಗೆ ಕರ್ಕೊಂಡು ಹೋಗೋರು ಊರಲ್ಲೂ ಉಟ್ಕೊಂಡು ಬಿಟ್ರೆ ಸಂಸಾರಗಳಿರ್ಬೇಕೇನು? ಹೌದಲ್ಲ ಸರ್. ಇವತ್ತು ನಾಳೆ ನಿನ್ನ ಮಗಳು ಯಾವನ್ನೋ ಕರ್ಕೊಂಡು ಇನ್ಯಾರ್ದು ಸಪೋರ್ಟ್ ತಗೊಂಡು ಹೋದ್ರೆ ನಿನಗೆ ನೋವಾಗುತ್ತೋ ಇಲ್ವೋ? ಖಂಡಿತ ಸರ್, ಹಾಗೆ ಆಗ್ತದ, ಆಗದೆ ಕೂತಲ್ತದ. ಅಂದ್ರೆ
ಅಷ್ಟೇ ಪರಿಜ್ಞಾನ ಬೆಳೆಸ್ಬೇಕಲ್ಲ ಸರ್ ಮಕ್ಕಳನ್ನ. ಇವ್ರು ಕೂಡ ಆಗಿರ್ಬೇಕು, ಅವ್ರು ಕೂಡ ಆಗಿರ್ಬೇಕು. ಇದು ಜೀವದ ಪ್ರಶ್ನೆ ಬರುವಾಗ ಸದ್ಯಕ್ಕೆ ಬೀಸೋ ದೊಣ್ಣೆಯಲ್ಲಿ ತಪ್ಪಿಸಿ 100 ವರ್ಷ ಆಯಸಲ್ಲ, ಅದೇ ಬಂದದ್ದು. ಅದು ನಾನು ಕರೆಕ್ಟ್ ಆಗಿ ಇದು ಯೋಚನೆ ಮಾಡಿದ್ದೇನೆ. ಅದು ತಪ್ಪೆ. ಯಾರ ಮಕ್ಕಳು ಯಾರು ಹೇಗೆ ಅವ್ರವ್ರ ಕೈ ಇದು ಬಿಟ್ಟದ್ದು. ಇವ್ರು ಇಷ್ಟೆಲ್ಲ ಆದ್ಯಂತ ಆದ್ಮೇಲೆ ಅದು ಡಾಕ್ಟರ್ ಹೋದ್ಮೇಲೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆಲ್ಲ ಇವ್ರು ಓಡ್ಕೊಂಡ್ ಬಂದಾರ. ನನಗೆ ಯಾವ್ದು ವಿಷಯನ ಗೊತ್ತಿಲ್ಲಲ್ಲ ಅಲ್ಲಿವರೆಗೆ. ನಾವೇನಂತ ಕೆಲಸ ಹೋಗ್ಲಿಲ್ಲ ಸರ್. ನಿನ್ ತಪ್ಪು. ಅದನ್ನ ಆ ಕಾರಣಕ್ಕೆ ನೀನು ಇಡೀ ಆ ಪ್ರಕ್ರಿಯೆಯನ್ನೇ ಒಳ್ಳೇದು ಅಂತ ಬಿಂಬಿಸುವ ಹಾಗಿಲ್ಲ. ಹೌದು, ಅವ್ರು ಮಾಡಿರೋ ಹೊಲಸುತನ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಮುಗ್ದೋಯ್ತು. ಹೌದು, ಅದು ಗೊತ್ತಿರ್ಲಿಲ್ಲ. ಓ ನಾನು ಮಾನವೀಯತೆ ಮಾಡಿಬಿಟ್ಟೆ. ಇಲ್ಲ, ಅದು ಮಾನವೀಯತೆ ಅಲ್ಲ. ನಾನು ಹೇಳ್ತೀನಿ, ನಿಮ್ಮ ರೀತಿಯಲ್ಲಿ ಬೆಂಬಲ ನೀಡೋರು ಈ ಸಮಾಜಕ್ಕೆ ಅವಶ್ಯಕತೆ ಇಲ್ಲ. ಅವತ್ತು ನಿಮ್ಮ ಮನೆತನದ ಇಬ್ಬರನ್ನು ಕಾಪಾಡಲಿಕ್ಕೆ ಅಥವಾ ಅವ್ರ ಮೇಲಿದ್ದ ಪ್ರೀತಿಗೆ ಏನು ಮಾಡದೆ ಅಷ್ಟೇ. ಅದು ಧರ್ಮ ಅಲ್ಲ. ಮಾನವೀಯತೆ ಯಾವ ಮಾನವೀಯತೆ? ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮಂಗೆ ಒಪ್ಸಿದ್ರೆ ಅವ್ರು ಅದನ್ನ ತಗ್ಸಾಕಿ ಬೇರೆ ಏನು ಮಾಡ್ತಿದ್ರು ಅದು, ಅಥವಾ ಕೊಟ್ಟು ಮದುವೆ ಮಾಡ್ತಿದ್ರು, ಅದು ಅವ್ರಿಗೆ ಅಂದರೆ ಅವ್ರ ಅಪ್ಪ ಅಮ್ಮ ಏನು ಮಾಡಿದ್ರು ಅದು ಅವರಿಗೆ ಧರ್ಮ ಅನ್ಸ್ಕೊಳ್ತಿತ್ತು ಅಥವಾ ಸಮಾಜ ಅದನ್ನು ಒಪ್ಕೊಳ್ತಿತ್ತು. ಈಗ ನೀವು ಮಾಡಿದ್ದ ಮುಂದಿನ ಕತೆ ನಾನು ಕೇಳ್ತೀನಪ್ಪ. ಬಟ್ ಇಂಥ ಪರಿಸ್ಥಿತಿಗಳಲ್ಲಿ ಅವ್ರು ದೊಡ್ಡವರ ಸಂಪರ್ಕಕ್ಕೆ ತರೋದು ಬಹಳ ಮುಖ್ಯ ಅಂತ ಹೇಳ್ತಿದ್ದೀನಿ ಸರ್. ಕೇಳುವಂತ ಮನಸ್ಥಿತಿ ಒಬ್ಬರಿಗೆ ಒಂದು ಚೂರು ತೋರಿಸಿ ಅಂದ್ರೆ ಕೇಳ್ಬೋದು ಸರ್, ಹೀಗೀಗ ಆಗಿದ್ದಲ್ಲ ಏನ್ ಮಾಡೋದು ಅಂತೇಳಿ. ಅದ್ರಲ್ಲಿ ನಮ್ಮ ಕೇಳೋ ವಯಸ್ಸು ಕೂಡ ಅಲ್ಲ. 15 ವರ್ಷದಲ್ಲಿ ಎಷ್ಟು ತಿಳುವಳಿಕೆ. ಆಗ ಅಯ್ಯೋ ಇವ್ರು ಹೀಗಾಗಿದಾರ, ಅವ್ರೋಡ್ ಸಾಯಿಸ್ಬಿಡ್ದು, ಇದು ಬಿಟ್ರೆ ಮುಂದ್ಲ ಜೀವನದ ಬಗ್ಗೆ ಯೋಚನೆ ಇರ್ಬೋದಾ ಸರ್? ಒಂದ್ ನಿಮಿಷ ಅಷ್ಟು ಧೈರ್ಯ ಇರ್ಬೋದಾ? ಒಂದ್ ನಿಮಿಷ. ನೀನು ಅವರಿಗೆ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು? ಖಂಡಿತ ಸಾಯ್ತಿದ್ರು ಸರ್. ಮುಗ್ದು ಖಂಡಿತ ಸತ್ತ ಹೋಗ್ತಿದ್ರು, ಗ್ಯಾರಂಟಿ ಸಾಯ್ತಿದ್ರು. ಹಗ್ಗೆಲ್ಲ ಹಿಡ್ಕೊಂಡಿದ್ದಾರೆ ಸರ್ ಕೈಯಲ್ಲಿ. ನಾವು ಕಟ್ಟಿಗೆಗೆ ಅಂತೇಳಿ ಬಂದಿದ್ದೇವೆ, ನಾವು 4 ಜನನು ಎಲ್ಲಾದ್ರೂ ಒಂದ್ ಮರಕ್ ನೇಣಕ್ಕೆ ಸಾಯ್ತೇವೆ. ಇದು ಬಿಟ್ರೆ ಬೇರೆ ಏನ್ ಮಾತಾಡ್ತಾರೆ? ಇಷ್ಟು ಹೇಳುವಾಗ ನಾನು ಏನ್ ಮಾಡ್ಬೇಕಂತ ನೀವ್ ಹೇಳಿ ಸರ್. ನಾನು ಹೇಳೋದೆಲ್ಲ ಹೇಳಿ ಆಯ್ತು. ಮತ್ತೆ ನೀನು ಅದನ್ನ ಧರ್ಮ ಅಂತ ಹೇಳ್ತೀಯ ಅನ್ನೋದಾದ್ರೆ ನಿನ್ ಜೊತೆ ಮಾತಾಡೋ ಅವಕಾಶ ನನಗಿಲ್ಲ. ಅರ್ಥ ಆಯ್ತಲ್ಲ? ಅಂಡ್ ನಾನು ಇಲ್ಲಿ ಕೂತಿರೋದು ಸಮಾಜಕ್ಕೆ ಒಳ್ಳೇದು ಕೊಡಬೇಕು ಅಂತ. ಬಂದವ್ರನ್ನೆಲ್ಲ ಮದುವೆಗೆ ಮುಂಚೆ ಅಲ್ಲ, ನಿಮಗೆ ರೆಸ್ಪೆಕ್ಟ್ ಕೊಡ್ತೇನೆ ಸರ್. ನಾನು ನಿಮಗೆ ಬೆಲೆ ಇದ್ದೇ ನನ್ನ ಮನ್ಸಲ್ಲಿ ತುಂಬಾನೇ ಹೇಳ್ಕೊಳ್ಳುವಂತ ಅವಕಾಶ ಇದೆ. ನೋಡಿ, ಅವ್ರದ್ದು ಇದಾಯ್ತು, ಅವ್ರು ಎಷ್ಟು ನುಂಕೊಂಡಿದಾರ. ಹೌದು, ನಾನು ಎಷ್ಟು ಹೇಳಿದ್ರು ನೀನ್ ಅದನ್ನ ಸಾಧಿಸ್ತಲೇ ಇದ್ದೀಯ ಅಂದ್ರೆ ಸಾಧಿಸಿಲ್ಲ ಸರ್. ನಾನು ಅಲ್ಲಿಗೆ ಅವ್ರ ತಿರ್ಗಾ ಇವ್ರು ಹೋಗ್ಲಿಕ್ಕೆ ಬಿಡ್ತಾರೆ, ನನ್ನ ಜೀವನ. 2 ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಪ್ಪ ತಾಳ್ಮೆಯಿಂದ. 15 ವರ್ಷಕ್ಕೆ ಇಂಥ ವಿಚಾರಗಳನ್ನ ನಿಭಾಯಿಸುವ ಶಕ್ತಿ ನನ್ನಲ್ಲಿಲ್ಲ ಅಂದಾಗ ಸುಮ್ಮನಾಗ್ಬೇಕಿತ್ತು. 1 ಅಂಡ್ 2, ಇಂಥ ಮದುವೆಗೆ ಮುಂಚೆ ಇಷ್ಟೆಲ್ಲ ಮಾಡ್ಕೊಂಡಿರೋ ಈ ವಿಚಾರದಲ್ಲಿ ನಾನು ತಲೆ ಹಾಕಿದ್ರೆ ಇವತ್ತಲ್ಲ ನಾಳೆ ನನ್ನ ಭವಿಷ್ಯ ಎಕ್ಕುಟ್ಟು ಹೋಗುತ್ತೆ ಅನ್ನೋದು ಗೊತ್ತಿರ್ಬೇಕಿತ್ತು. ಅರ್ಥ ಆಯ್ತಲ್ಲ? ಅಥವಾ ಇಂಥ ವಿಚಾರದಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನೋದಾದರೆ ನಾನು ನನ್ನ ಪ್ರಾಣವನ್ನು ಅಥವಾ ನನ್ನ ಬದುಕನ್ನು ಮುಡಿಪಿಡ್ಲಿಕ್ಕೂ ನಾನು ತಯಾರಿದ್ದೀನಿ ಅನ್ನೋ ಮನಸ್ಥಿತಿಲಿ ಹೋಗಿರಬೇಕು. ಆದರೆ ನಾನು ನನ್ನ ಮನೆತನದ 2 ಯುವಕರ ತಪ್ಪುಗಳನ್ನು ಅವತ್ತಿಗೆ ಅವರನ್ನು ಕಾಪಾಡಲಿಕ್ಕೆ ಯಾವ ಅಪ್ಪ ಅಮ್ಮನಿಗೆ ಕಣ್ಣೀರು ಹಾಕ್ಸಿದೆ ಅಂತ ಒಂಚೂರು ಪಶ್ಚಾತ್ತಾಪ ಇರಬೇಕಲ್ಲಪ್ಪ. ನೋಡಿ, ಅಲ್ಲ ಇವ್ರು ಕೂಡ ಅಷ್ಟೇ. ನನ್ಗೆ ನಮ್ಮ ಚಿಕ್ಕಮ್ಮ ನಮ್ಮ ಸಂಸಾರ ಅಂತ ನಾನು ಹೇಳಲ್ಲ. ಇವ್ರು ಎಷ್ಟೇ ಹತ್ತಿರದವ್ರಲ್ಲಿ ಆ ಟೈಮ್ ಹಾಗಾದ್ರೆ ಅಂತ ಬೇಕಾದಷ್ಟು ಜನ ಕಷ್ಟ ಸಿಲುಕಿದವ್ರಿಗೆ ನಾನು ಜೀವ ಕೊಡ್ಲಿಕ್ಕೆ ರೆಡಿಯಾಗಿ ನಿಂತಿದ್ದೇನೆ ಸರ್. ಇದು ಒಂದಂತಲ್ಲ, ಯಾರೇ ಅಪ್ಪ ಹೀಗಾಗಿದೆ ಅಂತೇಳಿ ನನ್ನ ಜೀವ ಬಲಿ ಕೊಟ್ಟು ನಾನು ನಿಂತಿದ್ದೇನೆ ಅವ್ರ ಎದುರಲ್ಲಿ. ನಾನು ಸರಿ ಮಾಡಿಕೊಟ್ಟಿದ್ದೇನೆ. ನಾನು ನಿಮ್ಮನ್ನು ಹೊಗಳುತ್ತೀನಿ, ಆಯ್ತಾ? ಕೇಳಿಸ್ಕೊಳ್ಳಿ. ಬೇರೆ ವಿಚಾರಕ್ಕೆ ಜೀವ ಕೊಟ್ರೆ ನಾನು ಶಬಾಷ್ ಅಂತೀನಿ. ಇಂಥ ಹೊಲಸು ವಿಚಾರಕ್ಕಲ್ಲ. ಹೊಲಸು ವಿಚಾರಕ್ಕೆ ನಾನೇ ಬರ್ದು ಕಳ್ಸಿಬಿಟ್ಟಿದ್ರೆ ಆಯ್ತು, ಎಲ್ರು ಬಡಿಯೋದಾದ್ನಪ್ಪ ಅಂದ್ರೆ ಆ ಜೀವಗಳಲ್ಲಿ ಹೋಗ್ಬೇಕು. ಆಗಿದೆ ತಪ್ಪು ಸರಿ ಮಾಡ್ಕೊಂಡು ಹೋದ್ರೆ ಅವ್ರ ಮದುವೆ ಆಗಿ ಅವ್ರನ್ನ ಲೈಫ್ ಕೊಟ್ಕೊಂಡು ಅವ್ರನ್ನ ಸಾಯೋಗಿ ಬಿಡ್ಬಾರ್ದು ಪ್ರಮಾಣ ಮಾಡ್ತಿದ್ದಾನೆ ಸರ್. ಈಗ ಆರಾಮಾಗಿದ್ದಾರಲ್ಲ ಅವರು, ಮಕ್ಕಳು ದೊಡ್ಡದಾಯ್ತು, ಅವ್ರಿಗೆ ಈಗ ಮದುವೆ ಮಾಡ್ಲಿಕ್ಕೆ ಆಯ್ತು. ಫೋನ್ ಇಡೆಯ, ನಾನು ನಿನ್ ಜೊತೆ ಮಾತಾಡ್ಲಿಕ್ಕೆ ಬಯಸಲ್ಲ. ನೀನು ಎಲ್ಲಿಯವರೆಗೂ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಹೋಗ್ತೀಯೋ ಅಲ್ಲಿಯವರೆಗೂ ನಿನ್ನ ವ್ಯಕ್ತಿತ್ವವನ್ನು ನಾನು ಸ್ವೀಕರಿಸೋಕೆ ತಯಾರಿಲ್ಲ.
ಆ್ಯಂಡ್ ಇವತ್ತು ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದೀಯಾ. ಆದರೆ ಯಾವತ್ತು ನಾನು ಹಾಗೆ ಓಡ್ ಬಂದವರನ್ನು ಅಥವಾ ಮುಂದಾದರೂ ಸಮಾಜದಲ್ಲಿ ಯಾರೋ ಅಂಥವರು ನಿಮ್ಮ ಬಳಿ ಓಡ್ ಬಂದಾಗ ಅವರನ್ನು ಅವರ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಅಂತ ನೀನು ಬಾಯಲ್ಲಿ ಬರ್ತಾನೆ ಇಲ್ವಲ್ಲಯ್ಯ. ಖಂಡಿತ ಸರ್. ಅಲ್ಲಿ ಮಾತಾಡುವಾಗ ಮನುಷ್ಯರ ಹತ್ರ ಆದ್ರೂ ಮಾತಾಡ್ಬೋದು. ಮೃಗಗಳಾಗಿ ಒಂದು ಎಜುಕೇಶನ್ ಇದ್ದವರು, ಒಂದು ತಿಳುವಳಿಕೆ ಇದ್ದ ಮನುಷ್ಯರ ಹತ್ರ ಆದ್ರೆ ಮನೆಯವರನ್ನ ಅವ್ರು ತುಂಡು ಮಾಡ್ತಾರೋ ಕೊಂದು ಹಾಕ್ತಾರೋ ನಿನ್ಗೆ ಯಾಕದು? ಕಾಲ್ ಬಿಡಕ್ಕೆ ಬಂತಲ್ಲ ಸರ್. ನಾನಿದ್ದಲ್ಲಿ ಬಂದದ್ದಲ್ಲ, ಅವರು ನನ್ನನ್ನು ಕೇಳ್ಕೊಂಡ್ಬಿಟ್ಟು ಬಂದದ್ದಲ್ಲ. ನಾನು ಓದದಲ್ಲ ಅವ್ರಿಗೆ ನೀವು ಈಗ ಮಾಡಿ ಆಗಿರುತ್ತೆ ಓದೋದಲ್ಲ. ನಾನು ಎಲ್ಲಿ ಕೆಲಸ ಮಾಡ್ತಿದ್ದೇನೆ ಅಲ್ಲಿ ಒಂದು ಕಣ್ಣಲ್ಲಿ ನೀರ್ ಹಾಕಿ ಹೋಯ್ಕೊಂಡು ನಮ್ ತಪ್ಪಾಗಿದೆ, ನಾವು ಏನ್ ಮಾಡುದು, ನಮ್ಗೆ ಏನ್ ಮಾಡ್ಲಿ ಸ್ಥಿತಿಯಲ್ಲಿ ಇಲ್ಲ, ನಿಮ್ ಕಣ್ಣಿದ್ರೆ ನಾವು ಸಾಯ್ತೀವಿ ಅಂತ ಹೇಳ್ಬೇಕಾದ್ರೆ ನಾನು ಏನ್ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ. ಅಂದ್ರೆ ಈಗ ನೀನು ಹೇಳ್ತಿದ್ದಿ ಹಂಗೆ ಯಾರಾದ್ರೂ ಬಂದ್ರೆ ಕರ್ಕೊಂಡು ಹೋಗಿ ಸಹಾಯ ಮಾಡಿ ಅಂತಲ್ಲ. ಹಾ, ಅದು ಅದು ನಾನ್ ಆ ವಯಸ್ಸಿಗೆ ನನಗೆ ಆ ಮೂಮೆಂಟ್ ನಂಗೆ ಇರ್ಲಿಲ್ಲ. ಆಗ ಜೀವ ಉಳಿಸ್ಬೇಕಾಗಿದೆ ಅಷ್ಟೇ. ಈಗೇನು ಹೇಳ್ತಿದ್ದೀರಾ ಅಂತ ನಾನು ಕೇಳ್ತಿರೋದು. ಈಗ ಅದನ್ನ ಸರಿ ಅಂತಿರೋ ತಪ್ಪು ಅಂತಿರೋ? ಈಗ ಬಿಟ್ಬಿಡಿ. ಈಗ ಸರಿ ಇದ್ದಾರೆ, ಈಗ ಚೆನ್ನಾಗಿದ್ದಾರೆ, ಸರಿ ಆಯ್ತು, ಅದು ಬಿಟ್ಬಿಡಿ. ಈಗ ಯಾರಾದ್ರೂ ಹಂಗ ಬಂದು ಕೇಳ್ಕೊಂಡು ಬಂದಾಗ ನಿಮ್ಮಂತೆ 15 ವಯಸ್ಸಲ್ಲಿದ್ದ ಒಬ್ಬ ಹುಡುಗ ಹಂಗ್ ಕೇಳ್ಕೊಂಡು ಯಾರೋ ಬಂದು ಕಣ್ಣೀರ್ ಹಾಕಿದಾಗ ಏನ್ ಮಾಡ್ಬೇಕು ಅಂತ ನೀವು ಸಲಹೆ ಕೊಡ್ತೀರಾ? ಈಗ ಕಪಾಳ ಕೊಡ್ದು ಆಗನೇ ಬುದ್ಧಿ ಆಗ್ಬೋದಲ್ಲ ಸರ್. ಈಗ ಆಸಕ್ತಿ ಇದೆ. ಈಗ ಯಾರು ಆ ಟೈಪ್ ಮಾಡಿದಪ್ಪ ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತ ಒಂದು ಮೈಂಡ್ ಬೆಳೆದಿದೆ ಮೊದಲು ಅಂತ ಕೈ ಹಾಕ್ಲಿಲ್ಲ ಅಂತ. ಎಷ್ಟು ಜನ ಬರ್ತಾರೆ, ಹೇಳ್ತಾ ಇರ್ತಾರೆ, ಏನೋ ನಡೀತಾ ಇದೆ, ಅದ್ರಲ್ಲೆಲ್ಲ ಮುಗ್ ತೋರ್ಸ್ಲಿಕ್ಕೆ ಆಗ್ತದೆ ಸರ್. ಆ ಟೈಪ್ ಆಗಲ್ಲ. ಆ ಟೈಪ್ ಏನಾದ್ರು ಬಂದು ಕೊಡೋನು ಈಗೀಗಪ್ಪ ಇಲ್ಲ ನಮ್ ಕೈಲಿ ಆಗಲ್ಲಪ್ಪ, ನೀವ್ ಏನ್ ಬೇಕಾದ್ರೆ ಮಾಡ್ಕೊಂತ ಕೈ ಬಿಡ್ಬೋದು ತಿಳುವಳಿಕೆ ಅಂತ ಬಂದಾಗ ಅದನ್ನ ಮಾಡಬೇಕು. ಮುಗ್ಧತೆ ಬಂದಾಗ ಏನ್ ಮಾಡ್ತಾರೆ? ಸಣ್ಣ ಮಕ್ಳು ಇರುವಾಗ ಒಂದ್ ಏಜಲ್ಲಿ ಇಷ್ಟು ಸಡನ್ಲಿ ತಗೋಬೇಕಾದ್ರೆ ನನ್ಗೆ ಗೊತ್ತಿಲ್ಲ ತಪ್ಪಾಗಿದೆ. ಪ್ರಾಣ ನೀನ್ ತಪ್ಪು ಅನ್ನೋದು ಬೇಕಿಲ್ಲ, ಅರ್ಥ ಆಯ್ತಲ್ಲ? ತಪ್ಪು ಅಂತ ಕುಡ್ಗುಂಗ್ ಹೇಳಿದ್ರು ಅದು ಗೊತ್ತಾಗುತ್ತೆ. ನಿಮ್ಗಿಷ್ಟು ಈ ಹಂತದ ವಯಸ್ಸಾದ್ರೂ ಈ ಹಂತಕ್ಕೆ ಬಂದು ನಿಂತುಕೊಂಡಾಗಲೂ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ನನ್ನ ಕಾರ್ಯಕ್ರಮದ ಮೂಲಕ ಈ ವಿಚಾರವನ್ನು ನಾನು ಬೆಂಬಲಿಸುವುದಿಲ್ಲ. ಅರ್ಥ ಆಯ್ತಲ್ಲ? ಇವತ್ತು ಅವ್ರು ಚೆನ್ನಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಹಂಗೆ ಯಾವನೋ ಮದುವೆ ಮುಂಚೆ ಈಗ ಹೊಲಸು ಮಾಡ್ಕೊಂಡು ಬಂದು ಸಹಾಯ ಕೇಳಿಬಿಟ್ರು ಮಾಡಿಬಿಟ್ರಿಂದಾಗ ಹೊತ್ತು ಪಾಠ ಕಲಿಸಿ ಶಿಕ್ಷಣ ಕೊಡಿಸಿ ಎಷ್ಟೊಂದೆಲ್ಲ ಖರ್ಚು ಮಾಡಿರೋ ತಂದೆ ತಾಯಿ ಎಲ್ಗೋಗ್ಬೇಕು? ಮತ್ತೆ ಊರಿಗೂ ಸಹಾಯ ನೋಡುವಾಗ ನಂಗೆ ತುಂಬಾನೇ ಕಾಣಿಸ್ತು. ಆಚೆ ಹೋದ್ರು ಸಹ ಇಲ್ಲ, ಈಚೆ ಇವ್ರದ್ದು ಏನ್ ಮಾಡ್ಕೊಂಡ್ಬಿಟ್ರಿ, ಇವ್ರೇನ್ ಮಾಡ್ಕೊಂಡ್ಬಿಟ್ರಿ, ನೀವು ಸಾಯೋರ್ಗೆ ಈಗೇನ ಬದುಕ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಾದ್ರೂ ಬದುಕಳಿ ನೀವು ಅಂತ ಇಷ್ಟು ಬಿಟ್ರೆ ಅಲ್ಲ, ನೀವು ಬರ್ಲೇಬೇಕು ನಮ್ ಜೊತೆ ನೀವು ಇದ್ರ ನಾವು ಬರ್ತೀವಿ, ಇಲ್ಲಾದ್ರೆ ನಾವ್ ಇಲ್ಲೇ ಸುತ್ತೋಗ್ಬಿಡ್ತೇವೆ, ನಮ್ಗೆ ನೀವೇ ಆಶ್ರಯ ಕೊಡ್ಬೇಕು, ನೀವೇ ನನಗೆ ದಾರಿ ತೋರ್ಸ್ಬೇಕಂತ ಹೇಳಿ ಬಂದ್ ನಿಂತ್ಕೋಬೇಕು. ನನ್ಗೆ ಏನ್ ಮಾಡೋ ಸ್ಥಿತಿ ಇರ್ಲಿಲ್ಲ ಸರ್. ನಾನ್ ತಪ್ಪೇ ಇರ್ಬೋದು, ನಾನು ಒಪ್ಕೊಳ್ತೇನೆ. ಆದ್ರೆ ನನ್ಗೆ ಗೊತ್ತೇ ಆಗದೆ ಆ ವಯಸ್ಸಲ್ಲಿ ಇವ್ರಿಗೆ ಏನ್ ಮಾಡೋದು ಅಂತ ಹೇಳಿ ಬಂದ್ ನನ್ ಕರ್ಮ ನಾನು ಅನುಭವಿಸಿ ಆಗಿದೆ. ಸಾಕಷ್ಟು ನೋವು ತಿಂದಿದೆ ನಾನು. ಯಾವ್ದು ಇದೆಲ್ಲ ನನಗೆ ಒಂದ್ ಮಾತು ಬಂತು, ನನಗೂ ಕಾಯ್ತಾ ಇದ್ರು, ಹೇಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಅವನೇ ಮಾಡಿರೋದು ಇವನೇ ಮಾಡಿರೋದು ಅಂತ ಹೇಳಿ. ಇವತ್ತಿ ಕೂಡ ಸಿಟ್ಟು, ಅದು ಅವ್ರಿಗಿಂತ ಹೆಚ್ಚಾಗಿ ನನ್ ಮೇಲೆ ಕೋಪ ಇರ್ತದೆ. ಹಲೋ, ಹೇಳಪ್ಪ, ನಿನ್ಗೇನೇನು ಬೇಕು ಹೇಳ್ಬಿಡಯ್ಯ. ಯಾವ್ದು ಸರಿ ಯಾವ್ದು ತಪ್ಪು ನೀನೇ ನಿರ್ಧಾರ ಮಾಡ್ಕೊ, ತೊಂದರೆ ಇಲ್ಲ. ತಪ್ಪಾಗುತ್ತಲ್ಲ ಸರ್, ವೇಸ್ಟ್ ನಾವ್ ಮಾಡಿದ್ವಲ್ಲ, ವೇಸ್ಟ್ ಆಗಿ ಹೋಗುತ್ತೆ ಸರ್. ಓಕೆ ಸರ್, ಗೊತ್ತಿಲ್ದಲೆ ಅದು ಆಯ್ತು. ಅದ್ರ ಮೇಲೆ ಕೂಡ ಕಷ್ಟಪಟ್ಟು ದುಡ್ತೇನೆ ಬಂದೆ ಸರ್. ಅವ್ರ ಪಾಡಿಗೆ ಅವರು ಚೆನ್ನಾಗಾದ್ರು, ಮಗು ಆಯ್ತು, ಅವ್ರ ಪಾಡಿಗೆ ಅವರು ಇದಾದ್ರು. ನಂಗೆ ಅಪ್ಪ ನೋಡ್ಬೇಕನ್ಸ್ತು. ಅವ್ರ ಅಪ್ಪ ಅಮ್ಮ ಎಲ್ಲ ಒಂದಾದ್ರ? ಅವರೆಲ್ಲ ಒಂದಾಗಿದ್ದಾರೆ ಸರ್.
ಈಗ ನಿಮಗೆ ಬಂದು ತಗೊಳಕತ್ತು, ಹಾ ನಿಮಗೆ ಬಂದು ತಗೊಳಕತ್ತು. ಹೌದು, ನನಗೆ ಮಾತ್ರ ಅದು ಕಟ್ಟಿಟ್ಟದ್ ಗೊತ್ತೇನೆ. ಅವನೇ ಮಾಡಿದ್ದು. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಕೆಲವರಿಗೆ ಹೇಳ್ತಾರೆ ಅವನೇನು ಯಾರನ್ನ ಆರ್ಸ್ಕೊಂಡು ಹೋಗ್ಲಿಲ್ಲ, ಯಾರನ್ನ ಓಡಿಸ್ಕೊಂಡು ಹೋಗ್ಲಿಲ್ಲ, ಅವನದೇನ್ ತಪ್ಪಿಲ್ಲ ಅಂತ. ಅವನೇನ್ ತಪ್ಪಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಇಲ್ಲ ಅವನೇ ಮಾಡಿರೋದು, ಅವನು ಹೇಳಿದ್ರೆ ನಮ್ಮ ಮಕ್ಕಳಾಗೆಲ್ಲ ಹೋಗ್ತಾ ಇರ್ಲಿಲ್ಲ ಅಂತ ಅವ್ರು ಅಂತ ಇದಾರೆ. ಆ ಮಾತಿಗೆ ನಾನು ತಲೆ ಕೆಡ್ಸಂದಲ್ಲ ಸರ್, ಅದು ಬಿಟ್ಬಿಟ್ಟ ಅಲ್ಲಿ. ನನ್ ಕೈ ನಾನು ಸುಟ್ಟನಾಗೈತಲ್ಲ, ಹೋಗ್ಬಾರ್ದಂತ ವಿಷಯಕ್ಕೆ. ಯಾರು ಸಾಯ್ತೀವಿ ಅಂತ ಕೂಡ ನನ್ಗೆ ಬೇಡಪ್ಪ, ನಿಮ್ ಕರ್ಮ ಅದು, ನೀವ್ ಅನುಭವಿಸ್ಕೊಟ್ರೆ ಕೈ ಬಿಡೋದು ಒಳ್ಳೇದಾಗ ಅಂತ ತಿಳ್ಕೊಂಡು ಸುಮ್ಮನಿದ್ರೆ ಎಲ್ಲ ಸರಿ ಇರ್ತದೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಸರ್. ಅದನ್ನೇನಪ್ಪ ನಾನು ಇಷ್ಟೊತ್ತು ಹೇಳೋ ಪ್ರಯತ್ನ ಮಾಡಿದ್ದು, ಒಬ್ಬರು ಸಾಯ್ತಾ ಅಂದ್ರೆ ಒಬ್ಬರು ಆಕ್ಸಿಡೆಂಟ್ ಆಗಿ ಅಥವಾ ಅನ್ನ ಇಲ್ದಲೇ ಸಾಯ್ತಾವ್ರೆ ಅಂದ್ರೆ ಅವ್ರಿಗೆ ನೀವು ಜೀವ ಕೊಡಿ. ಇಂಥ ವಿಚಾರಗಳಿಗೆ ಇವೆಲ್ಲ ಬಹಳ ಸೂಕ್ಷ್ಮ. ಸರ್ ನೀವು ಅದನ್ನ ಹೇಳ್ತೀರಿ. ಇಲ್ಲಿ ಮಂಗಳೂರು ಕದ್ರಿ ದೇವಸ್ಥಾನ ಹತ್ರ ಒಬ್ರು ಬಿದ್ದೋಗ್ಬಿಟ್ರು ಸರ್. ಬಿದ್ದು ನಡ್ಕಂತ ಕೈ ಎಲ್ಲ ಮೈ ಪೂರ ಬೆವರಾಗಿದೆ. ಯಾರೋ ಸ್ವಲ್ಪ ಎಬ್ಬಿಸಿ ಕೂರ್ಸೋದನ್ನ ಅನ್ಬೋದಲ್ಲಿ ಕರ್ಕೊಂಬಂದು ನೀರೆಲ್ಲ ಕುಡಿಸಿ ಸಮಾಧಾನ ಮಾಡಿ, ನೋಡಿ ಸರ್ ಎಷ್ಟಾಗುತ್ತೆ ಅಷ್ಟು ನೀರ್ ಕುಡಿದ್ರಿ, ವಾಮಿಟಿ ಬರ್ತದೆ, ಇಲ್ಲದ್ರೆ ಲೆಟ್ರಿನ್ ಬರ್ತದೆ. ಮತ್ತೆ ವಿಚಾರದಲ್ಲಿ ಏನು ಮಾಡದಲ್ಲ, ಇದ್ರಲ್ಲಿ ನಾನು ಏನೂ ಕೇಳಂಗಿಲ್ಲ, ನೀನು ಅದ್ಭುತವಾದದ್ದನ್ನೇ ಮಾಡಿದೆ. ಅಂದ್ರೆ ನಮ್ಮ ಒಳ್ಳೆತನ ಎಲ್ಲಿ ತೋರಿಸ್ಬೇಕು ಅಂದ್ರೆ ಅದು ಕೆಲವೊಂದು ವಿಚಾರ. ಬಟ್ ಅದು ಸರ್ ನಾನ್ ಬೇಕಂತ ಮಾಡಿದ್ದಲ್ಲ, ಆ ಟೈಮ್ ಅಲ್ಲಿ ಅದು ಮಾತ್ರ ಕಂಡದ್ದು. ಇವ್ರನ್ನ ಬಿಡೋದಿಲ್ಲ, ಜೀವ ತೆಗೆದು ಬಿಡ್ತಾರ. ಹೌದು, ನಾನು 6 ಜನರನ್ನ ಕಾಪಾಡ್ಲಿಕ್ಕೆ ನಾನು ಮಾಡಿದ್ ಸರಿ ಅಂತ ಹೇಳ್ಬಾರ್ದಲ್ಲ. ಅಲ್ಲ, ವಾದಿ ಮಾಡ್ಲಿಲ್ಲ, ನೀನ್ ಜೋಲ್ ನಿಮ್ಮ ಹತ್ರ ವಾದಿ ಮಾಡಿದ್ದಲ್ಲ, ನನ್ನ ಪರಿಸ್ಥಿತಿ ಹೀಗಿತ್ತು ಅಂತ. ಅದೇ ಟೈಮ್ ನಾನ್ ಬೇನ್ ದೊಡ್ಡ ಜ್ಞಾನಿ ಅಲ್ಲ ಸರ್, ನಿಮ್ಮ ಅನುಭವದ ಮುಂದೆ ನಾನು ಏನೂ ಅಲ್ಲ ಅಂದ್ಕೊಳ್ಳಿ, ತೊಂದ್ರೆ ಇಲ್ಲ. ಅರ್ಥ ಆಯ್ತಲ್ಲ, ನಿಮ್ ಮುಂದೆ ಏನೂ ಅಲ್ಲ. ನೀವು ಏನ್ ಹೇಳ್ತಿದ್ದೀರಲ್ಲ ಅಥವಾ ಯಾವ್ದನ್ ಸರಿ ಅಂತಿದ್ದೀರಲ್ಲ, ಅದು ಸರಿ ಅಲ್ಲ ಅಂತ ತಿಳಿದಿರೋಷ್ಟು ದಡ್ಡ ನಾನಲ್ಲ. ಅಷ್ಟಿಲ್ದೆ ನಾನು ಇಲ್ಲಿ ಕೂತಿಲ್ಲ, ಹೌದಲ್ಲ? ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಯಾವ್ದು ಸರಿ ಇಲ್ಲ, ನಾನು ಮಾಡಿದ್ ಸರಿ, ಆ 6 ಜೀವ ಉಳಿಸೋಕೆ ನಾನು ಮಾಡಿದ್ದು ಹೌದು ಅಂತ ನೀವು ಅವರಿಬ್ಬರದ್ದು ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಾನು ಭವಿಷ್ಯದ ಯುವ ಜನತೆ ಇದನ್ನು ಹೇಗೆ ತಗೊಳ್ತಾರೆ ಅನ್ನೋ ಭಯದಲ್ಲಿದ್ದೀನಿ. ಯಾಕಂದ್ರೆ ಒಂದು ಕಾರ್ಯಕ್ರಮದ ನಿರೂಪಕನಾಗಿ, ಒಂದು ಕಾರ್ಯಕ್ರಮ ನಡೆಸ್ಕೊಡೋನಾಗಿ ಇಲ್ಲಿ ಹೋಗೋ ಪ್ರತಿ ಸಂದೇಶಕ್ಕೂ ನಾನು ಜವಾಬ್ದಾರನಾಗ್ತೀನಿ, ಹೌದಲ್ಲ? ನಾನು ತಪ್ಪು ಸರ್, ಅದು ವಿಚಾರದಲ್ಲಿ ಏನು ಮಾಡಿದ್ರಿ ಅದು ಸರಿ ತಪ್ಪು. ಈಗ ಕೆಲವರಿಗೆ ಬುದ್ಧಿ ಹೇಳುವಾಗ ನೀವು ಇಷ್ಟೆಲ್ಲ ಹೇಳ್ತೀರಿ, ನೀವೆಲ್ಲ ಇದ್ ಮಾಡ್ತೀರ. ನಾನು ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ. ನಿಮಗೆ ಕಠೋರವಾಗಿ ಬೆದ್ದು ಬಿಡ್ತೀರ ಅವ್ರಿಗೆ. ನಾಯಿಗೆ ಹೇಗೆ ಉಗಿತಾರ ಹಾಗೆ ಉಗಿತಾ ಇರ್ತೀರ. ಆ ಮನ್ಸು ಬರ್ಲಿಲ್ಲ ಸರ್ ನನ್ಗೆ, ಏನಂತ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇವ್ರಿಲ್ಲ ಕಣ್ಮುಂದೆ ಬರ್ತಲ್ಲ, ಆ ಸೀನ್ ಕಣ್ಮುಂದೆ ಬಂದ ನನಗೆ. 4 ಜನ ಹೆಣ ನೋಡ್ಬೇಕಾ ಅನ್ನೋದು ಒಂದು ಬಿಟ್ರೆ ಬೇರೆ ಯಾವ ಸಂಬಂಧ, ಇನ್ನೊಂದು ಮತ್ತೊಂದು ನಮ್ಮ ಅಪ್ಪನ ಮೇಲೆ ಇಟ್ಟದ ಪ್ರೀತಿ, ಅವ್ರ ಮುಂದೆ ಅದೇನೋ ಬಂದಿದ್ರೆ ಖಂಡಿತ ಇವ್ರು ನೀವ್ ಹೇಳ್ಬೇಕಾ ಮಾಡ್ಕೊಡ್ರಪ್ಪ, ನಮ್ಮ ಅಪ್ಪ ಬೇಕು, ನಾನು ಓಡೋಗ್ಬಿಡ್ತಿದ್ದೆ ನಾನು. ಅವಾಗ ಅದ್ ಮರ್ತೋಗ್ಬಿಡ್ತೆ ಸರ್, ಆ ಕ್ಷಣ ಮರ್ತೋಯ್ತು ನಂಗೆ. ಇವ್ರ ಜೊತೆ ನಾನು ಬರ್ತಾನೆ ಇರ್ಲಿಲ್ಲ ಸರ್. ಅಂದ್ರೆ ನಾನು ಕೆಟ್ಟವನು, ನೀವು ಒಳ್ಳೆಯವರು ಅಂತ. ನಾನು ಬೈದ್ರೆ ಅದು ಕೆಟ್ಟೋದಾ? ಅಲ್ಲ, ಆಗ್ಲೇ ಕೆಟ್ಟವನಾದ್ರೂ ಪರವಾಗಿಲ್ಲ ಸರ್, ಎಲ್ಲಿ ಕೋಪ ಮಾಡ್ಕೊಳ್ಬೇಕು ಅಲ್ಲಿ ಮಾಡ್ಕೊಳ್ಳೇಬೇಕು. ಅರ್ಥ ಆಯ್ತಲ್ಲ? ಉಳ್ದು ಬಿಡ್ತಲ್ಲ ಸರ್, ಅದು ಕರೆಕ್ಟ್ ಸರ್, ನೀವ್ ಹೇಳೋದು ಕರೆಕ್ಟ್. ಆದ್ರೂ ಪರವಾಗಿ, ನಾನಿಲ್ಲಿ ಯಾರಿಗೋ ಒಬ್ರಿಗೆ ಕೋಪದಲ್ಲಿ ಏನೋ ಅಂತೀನಲ್ಲ, ಅವ್ರ ದೃಷ್ಟಿಲಿ ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ. ಆದ್ರೆ ಆ ಸಮಯಕ್ಕೆ ಆ ಕೋಪ ಆಗದೆ ಹೋದ್ರೆ ಅವ್ರಿಗೆ ಅದು ಯಾವುದೇ ರೀತಿ ಎಫೆಕ್ಟ್ ಕೊಡೋದೇ ಇಲ್ಲ. ಬಿಡು, ಇವರು ಅದನ್ನ ಪ್ರೀತಿಯಿಂದ ತಗೊಂಡ್ರು ಅಂತ ಸುಮ್ಮನಾಗ್ಬಿಡ್ತಾರೆ, ಅದನ್ನೇ ಮುಂದುವರಿಸ್ಬಿಡ್ತಾರೆ. ಆಮೇಲೆ ನಾನು ಆ ಸಮಯದಲ್ಲಿ ಹಾಗೆ ಸ್ವಲ್ಪ ಕಠೋರವಾಗಿ ಹೇಳೋದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಪಶ್ಚಾತ್ತಾಪ ಆಗ್ಬೇಕು. ಪಶ್ಚಾತ್ತಾಪ ಯಾವಾಗಲಿದೆ ಸರ್. ಅವರು ಈಗ್ಲೂ ಕೂಡ ನೀವ್ ಹೇಳಿದ್ರು ಒಂದು ಲೆಕ್ಕ ನೋಡಿದ್ರೆ ಉಂಟಲ್ಲ, ದೊಡ್ಡ ತಪ್ಪಾಗ್ತದೆ ಸರ್. ನಾನು ತಪ್ಪಾಗ್ತದೆ, ಬೇಕಿತ್ತ ಇದು ಅಲ್ಲ, ದಾರಿಗೆ ಹೋಗೋ ಮಾರಿಯನ್ನು ಕರ್ದು ಮಾರಿ ಮೈ ಮೇಲೆ ಹಾಕೊಂಡಾಗೈತಲ್ಲ ಸರ್. ಹೇಳೋ ವಿಚಾರಗಳು, ನಾನು ನನ್ನ ಬಾಯಿಂದ ಆಡೋ ಪ್ರತಿ ಮಾತುಗಳು ಕೇವಲ ನಿಮ್ಮ, ಇಲ್ಲಿ ಯಾರೇ ಕತೆ ಮಾತಾಡ್ತಾ ಇರ್ಲಿ, ಯಾರದೇ ಕತೆ ಇರ್ಲಿ, ನಿಮ್ಮದಷ್ಟೇ ನಾನು ತಲೆಯಲ್ಲಿ ಇಟ್ಕೊಂಡಿರೋಲ್ಲ. ಇದು ಸಮಾಜಕ್ಕೆ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ಪ್ರತಿ ಕ್ಷಣ ಯೋಚನೆ ಮಾಡ್ತೀನಿ ನಾನು.
ಖಂಡಿತ ಖಂಡಿತ ಸರ್, ಇಲ್ಲಂದ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ಸರ್. ಪ್ರತಿ ಒಬ್ರು ಹುಚ್ಚರ ಸಮಾಜ ಆಗಿದೆ ಅದು. ಇದ್ರಲ್ಲಿ ಎಲ್ಲರನ್ನೂ ಸುಧಾರಿಸ್ಕೊಂಡು ನಿಲ್ಬೇಕಂತ ಹೇಳಿದ್ರೆ ನೋಡಿ, ನಾನ್ ಎಷ್ಟು ಜಲ್ದಿ ಕೂಡ ನನಗೆ ಕ್ಷಮಿಸಿ, ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ ಪಾದಕ್ಕೆ ಬೀಳ್ತೀನಿ. ಆದ್ರೆ ಇಲ್ಲ ಸರ್, ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅಲ್ಲ, ನೀವು ಹೇಳ್ತಿರಲ್ಲ ಹಾಗೇನ ನಾನು ಕೂಡ ಬೈದು ಹೋಗ್ರಿ ನೀವು ಇಂತ ಅಲ್ಕಟ್ ಕೆಲಸ ಮಾಡಿ ಬಂದಿರಲ್ಲ, ನೀವು ಇಲ್ಲಿ ಮಟ್ಟ ಬಂದಿರಂತ ನಾನು ಗದರಿಸ್ಬಿಟ್ಟಿದ್ರೆ ಓಡಾಡ್ಬಿಡ್ತಿದ್ರಿ ಸರ್. ಹೋಗಿ ಏನ್ ಮಾಡ್ಬೇಕಾದ್ರೆ ಆಗ್ಬೇಕಿತ್ತು, ಅದ್ ನೋಡ್ಬೇಕಾಯ್ತು ಸರ್. ಆ ಸೀನ್ 4 ಹೆಣ್ಗಳು ನೇತಾಡೋದ್ ನಾನ್ ನೋಡ್ಬೇಕಾಗಿತ್ತು, ಅದ್ ನೋಡ್ಲಿಲ್ಲ ಸರ್. ಇದು ಕರೆನ ಬಂದ್ಬಿಡ್ತು ಸರ್ ಅಲ್ಲಿ. 4 ಹೆಣಗಳು ನೇತಾಡ್ತವೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ. ಅಲ್ಲ, ಏನಾಗುತ್ತೋ ನನ್ಗೆ ಗೊತ್ತಿಲ್ಲ. ಅದು ಹಣೆ ಬರ, ಅವ್ರ ಹಣೆ ಬರ, ನಿಮ್ ಹಣೆ ಬರ ಅನ್ಬೇಕಾಯ್ತು. ನೀವು ಅಲ್ಲೇ ಅಲ್ಗೋಗ್ಬಿಟ್ಟಿದ್ದೀರಿ. ಅದು ಹಾಗಾಗ್ತಿರ್ಲಿಲ್ಲ, ಅದು ಬೇರೆನೆ ಇತ್ತು. ನಿಮ್ಮನ್ನ ಒಪ್ಪಿಸ್ಲಿಕ್ಕೆ ಅವ್ರ ಆ ಭಾಷೆಯನ್ನು ಬಳಸಲೇಬೇಕಿತ್ತಷ್ಟೇ. ಇಲ್ಲಪ್ಪ, ಅಲ್ಲ, ಒಬ್ಬ ಹುಡುಗಿ ಹೇಳ್ತಾಳೆ, ಅಪ್ಪ ರಾತ್ರಿ ಎಲ್ಲ ಕೊಡ್ಲಿಕ್ಕೆ ತಗೊಂಡ್ ಹೊಡೆದಿದೆ, ಕೊಡ್ಲಿ ಎಲ್ಲ ಬಿಚ್ಚಿ ಅದರಿಂದ ಹೊಡೆದಿರೋದು ಯಾವನ್ ಹೇಳ, ಅವ್ನು ಕೊಂದಾಕ್ ಬಿಡ್ತೇನೆ ಅಂತೇಳಿ ಮೈಯೆಲ್ಲ ಕಾಲಿಂದ ಮೈಯಲ್ಲಿ ಎಲ್ಲೆಲ್ಲಿ ಹೊಡೆದಿದಾರೆ ಅಲ್ಲೆಲ್ಲ ಹಚ್ಚಚ್ಚಾಗಿದೆ. ಆ ಪೆಟ್ಟು ತೋರ್ಸುವಾಗ ಇವ್ರನ್ ಬಿಡ್ತಾರ, ಇವ್ರನ್ ಬಿಡ್ತಾರ. ಇದು ಬಿಟ್ರೆ ನನಗೆ ಹೆಮ್ಮೆ ಆಗ್ಲಿ ಹಿರಿಮೆ ಆಗ್ಲಿ ಇನ್ನೊಂದಾಗ್ಲಿ ಬರ್ತದೆ. ನಾನು ಅನ್ಯೋಚನೆ ಮಾಡೋಷ್ಟು ತಾಕತ್ ಇರ್ಲಿಲ್ಲ ಸರ್ ನನಗೆ. ಮೊದ್ಲೇ ನನಗೆ ಇಲ್ಲಿ ಜೀವ ಇಲ್ಲ, ಮನೆಯಲ್ಲೇ ನಂಗೆ ಜೀವ ಇಲ್ಲ, ಕೈಕಾಲ್ ಬಡ ಬಡ. ಸರಿನಪ್ಪ, ಆಯ್ತು. ಈಗ ಹೇಗಿದೆ ಜೀವನ? ಈಗ ಹೇಗಿದೆ ಸರ್ ಜೀವನ? ಆಯ್ತು ಸರ್, ಅದೇ ವಿಷಯಕ್ಕೆ ಊರಿಗೆ ಬಂದೆ. ಊರಿಗೆ ಬಂದ 11 ನಿಮಿಷ ನೀನ್ ಹಾಳು ಮಾಡ್ಬಿಟ್ಟೆ, ಅವನವನು ನೀನ್ ಹಾಳು ಮಾಡ್ಬಿಟ್ಟೆ ಅಂತ ಅಪ್ಪನ ಒಂದ್ಸಲ ಅಷ್ಟು ಅಮ್ಮ ಸತ್ಮೇಲೆ ಎಲ್ಲರದ್ದು ಬಟ್ಟೆ ತೊಳೆದು ಅಡಿಗೆ ಮಾಡಿ ಹೊಲ ಬೇಸಾಯ ನೋಡ್ಕೊಂಡು ದನ ಕರು ನೋಡ್ಕೊಂಡು ಯಾವ್ದೇ ಯಾರ ಪಂತಿಗೆ ಹೋಗ್ದಾಗೆ ಅವ್ರು ಬದುಕಿ ಲಾಸ್ಟಿಗೆ ಏನೋ ಅಣ್ಣ ಕೋಪದಲ್ಲಿ ಒಂದ್ಸಲ ಹೊಡೆದ್ರಂತೆ. ಅಪ್ಪ ಮಗ ಹೊಡೆದ್ಬಿಟ್ನಲ್ಲ, ಅವ್ರ ನಾನು ಹೊಡ್ತೀನಿ, ನಾವು ಬದುಕ್ಬೇಕ, ನನ್ ಜೀವ ವ್ಯರ್ಥ ಅಂತ ಹೇಳಿ ಹಗ್ಲಿ ರಾತ್ರಿ ಕುಡ್ದು ಸತ್ತೋಗ್ಬಿಟ್ರು ಸರ್. 15 ದಿವಸ ಒಳಗಡೆ ಇದಾಗಿದ್ದು, ಖಾಲಿ 15 ದಿವಸ ಅವ್ರು ಹೊಡೆದು ಅಷ್ಟು ಮಾನಸಿಕವಾಗಿ ನೊಂದು ಒಂದು ಸರ್ ರಾತ್ರಿ ಇಲ್ಲೇ ಮಂಗಳೂರಲ್ಲಿ ಇದ್ದೆ ಸರ್. ಅವಾಗ ನಿಮ್ ತಂದೆ ತೀರೋಗಿದಾರೆ ಅಂತೇಳಿ ನಮ್ಮ ರಿಲೇಷನ್ ಫೋನ್ ಮಾಡಿದ್ರು. ಇವ್ರನ್ನ ಕರೆದು ಬನ್ನಿ ಹೋಗುವ ಅಂತ ಮಾಡ್ತಾರ. 45 ವರ್ಷ ಆಯ್ತು ಅವಾಗ ಅಣ್ಣಂಗೆಲ್ಲ. ಮದುವೆ ಆಗ್ಲಿಲ್ಲ, ಮನೆಯಾಗ ಒಂದ್ ತಂಗಿತ್ತು, ತಮ್ಮ ಇದ್ದಾನೆ, ಎಲ್ಲ ಮದುವೆ ಆಗ್ಲಿಕ್ಕೆ ಉಂಟು. ಇದೆಲ್ಲ ಖರ್ಚಿದೆ ಮನೆಯಲ್ಲಿ. ಇವ್ರು ನೋಡಿದ್ರೆ ಈಗ ಮಾಡ್ತಾ ಇದಾರೆ. ಏನ್ ಮಾಡೋದು ಎಂತ ಮಾಡೋದು ಅಂತ ಏನ್ ಗೊತ್ತಾಗ್ಲಿಲ್ಲ. ಬೇಸಾಯ ಮಾಡ್ಕೊಂಡು ದನ ಮೇಯಿಸ್ಕೊಂಡು ಅಲ್ಲೇ ಊರಲ್ಲೇ ಇದ್ದೆ ಸರ್ ಒಂದು 2 ವರ್ಷ. ಸರಿ, ಈಗ ಏನಾಯ್ತಪ್ಪ? ಈಗ ಹೇಗಿದೆ ಜೀವನ? ಹಲೋ, ಈಗ ಹೇಗಿದೆಯಪ್ಪ ಜೀವನ? ಈಗ ಪರವಾಗಿಲ್ಲ ಸರ್. ಅಲ್ಲೇ ದಾವಣಗೆರೆಯಲ್ಲಿ ಒಂದು ಹುಡುಗಿ ನೋಡಿ ಮದುವೆ ಆದದ್ದು. ಅಪ್ಪ ಇರುವಾಗ ನೋಡಿದ್ರು ಹುಡುಗಿ ಪರಿಚಯ ಎಲ್ಲ ಹೇಳಿದ್ದ ಅವ್ರಿಗೆ. ಅವ್ರು ಒಂದ್ಸಲ ಬಂದು ನೋಡಿದ್ರಪ್ಪ. ಅವರೇ ಇಲ್ಲಮ್ಮ ಈಗ ನಮ್ಮ ಮಗ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಅವ್ರು 3 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು, 4 ಜನ ಇರೋದು. ಮದುವೆ ಮಾಡಿ ಒಂದು ಮದುವೆಯಲ್ಲಿ ಮದುವೆ ಆಯ್ತು. ಮದುವೆ ಆದ ನಂತರ ಊರಿಗೆ ಕರ್ಕೊಂಡು ಹೋದೆ ಸರ್. ಊರಿಗೆ ಕರ್ಕೊಂಡು ಹೋದ್ಮೇಲೆ ಮನೆಯಲ್ಲಿ ಜಗಳ ಅದು ಇದು ಅಂತ ಹೊಸ ಮದುವೆ ಬಂದವರು ಒಬ್ರು ಸೇರ್ಕೆ ಬರ್ಲಿಲ್ಲ ಅನ್ನೋ ಪರವಾಗಿಲ್ಲಣ್ಣ. ಮತ್ತೆ ಈಗ ಎಂತ ಮಾಡೋದು? 4 ಜನ ಕರ್ಸ ಇಲ್ಲಲ್ಲ, ಅವನು ಏನು ಕೊಡಲ್ಲ. ಅವನಿಗೆ ಎಲ್ಲಾರ ಅವನ ಟಿಕೆಟ್ಗೆ ಎಲ್ಲಿ ರೊಕ್ಕ ಬದುಕ್ಲಿ ಅಂತ ಕೈ ಚೆಲ್ಲಿದ್ರು. ಮತ್ತೆ ಊರಿನವ್ರ ಹಿರಿಯರ್ನ ಕೇಳಿದ್ರೆ ಅವ್ರು ನೋಡಪ್ಪ ತಂಗಿದಾಳೆ, ತಮ್ಮ ಇದ್ದಾನೆ, ನಿಂಗೆ ಪಾಲ್ಗಿಲಿ ಅನ್ಕೊಂಡ್ರಿ. ಅಲ್ಲಪ್ಪ, ನನಗೆ 1-2 ಎಕರೆ ಇಲ್ಲಾದ್ರೂ ಹೊಲ ಕೊಟ್ರೆ ನಾನು ಇಲ್ಲಿ ಬದುಕ್ತೇನೆ, ಇಲ್ಲ ಅಂದ್ರೆ ಮತ್ತೆ ಹೋಗ್ತೇನೆ, ಪರವಾಗಿಲ್ಲ, ಅವ್ರ ತೊಂದ್ರೆ ಕೊಡಲ್ಲ, ನನ್ಗೇನ್ ಸಾಲ ಎಲ್ಲ ಮಾಡಿಲ್ಲ, ಇನ್ನೊಂದು ಇಲ್ಲ. ಅವರಾಗಿ 1-2 ಎಕರೆ ಹೊಲ ಕೊಟ್ಟೆ ಇಲ್ಲಾದ್ರು ನಾನ್ ಬದುಕ್ತೇನೆ, ನಮ್ಮ ಹೊಲ್ದನ ಅಭ್ಯಾಸ ಮಾಡಿ ಹೇಳ್ದೆ. ಊರ ಜನ ಒಪ್ಲಿಲ್ಲ. ಇಲ್ಲ ಅದೆಲ್ಲ ಆಗಲ್ಲ, ಅವ್ರದ್ದೆಲ್ಲ ಮದುವೆ ಆಗ್ಬೇಕು, ಆಮೇಲೆ ನೀ ಪಾಲ್ ಕೇಳು, ಇಲ್ಲಾದ್ರೆ ಕಷ್ಟ ಸುಖನು ಇದ್ರಲ್ಲೇ ಸುಧಾರ್ಸ್ಕೊಂಡ್ ಹೋಗ್ಬೇಕು, ಏನೇ ಬರ್ಲಿ ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅಂತ. ಮೆಜಾರಿಟಿ ಇರೋದು ಅಣ್ಣಂದು. ಅಣ್ಣ ನೋಡ್ ಮನೇಲಿ ಇಂಥದಿಲ್ಲ ತಂದಾಕಣ, ನಾವಂತೂ ಹಗಲೆಲ್ಲ ಹೊಲಕ್ ಕೆಲ್ಸಕ್ಕೆ ಹೋಗ್ತೇವಿ. ಮತ್ತೆ ಬೇರೆ ಹೆಣ್ಮಕ್ಳು ಮನೆಗ್ ಬಂದಿದ್ದಾರೆ, ಅವ್ರೊಂದ್ ಸಲ ನೋಡ್ಬೇಕಲ್ಲ ಅಂತ ಅವ್ರನ್ನ ಸ್ವಲ್ಪ ಇದ್ ಮಾಡಿದೆ.
ಇಲ್ಲ ಮನೇಲಿ ನೀರನ್ನು ಸಾಲ ತಿಂದು ಒಂದೊಂದ್ ಬದುಕು ಹೆಂಗ್ ಮಾಡ್ಕೊಂಡ್ಬಿಟ್ಟು ಹಂಗ್ ಹೋಗ್ಬೇಕು, ಬೇರೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಎಂತ ಮಾಡ್ಲಿಕ್ಕಿಲ್ಲ ಅಂತ ಇತ್ತು. ಆಯ್ತಪ್ಪ, ಎಷ್ಟು ಟೈಮ್ ಕೊಡ್ತೇವೆ ಅಷ್ಟು ಟೈಮ್ ಮಾಡ್ಲಿಕ್ಕೆ ನಾನು ರೆಡಿ ಇದೀನಿ. ಹೊಲ್ದ ಬದುಕು ನನಗ್ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ, ಹೊಲ ಮನೆ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಮನ್ಸಿಲ್ಲ ಅಂತದ್ರಲ್ಲಿ ಮತ್ತೆ ಗೊಬ್ಬರ ಬೀಜ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಹೇಳಿ ಸ್ವಲ್ಪ ಹಣ ಖರ್ಚು ಮಾಡಿದೆ ನಾನು. ಹೊಲ ಏನ್ ಚೆನ್ನಾಗ್ ಬೆಳೆದ್ವು, ಇನ್ನೇನ್ ಕೈ ಬೆಳೆ ಬರ್ಬೇಕನ್ನೋಷ್ಟರಲ್ಲಿ ಒಂದೊಂದು ವರ್ಷ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ. ಬಂದದ್ದು ಲೆಕ್ಕ ಅವ್ರು ಮಾತ್ರ ಕೇಳ್ತಾರೆ, ದುಡ್ದದ್ ನಾವು ಎಲ್ಲಿ ಹೋಗ್ತದೆ ಏನ್ ಬರ್ತದೆ ಏನ್ ಮಾಡ್ತಾರ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಅದು ಇಷ್ಟ ಆಯ್ತು, ಬಿಲ್ ಇಷ್ಟ ಆಯ್ತು ಅಷ್ಟಾಯ್ತು, ಅದಕ್ಕೆ ಗೊಬ್ಬರ ಬೀಜ ಕೊಟ್ಟೆ, ಸರಿ. ಇದೇ ಈಗ ಮಾಡ್ಕೊತ ಹೋದ್ರೆ ಮುಂದೆ ಜೀವನ ಈಗ ನಮ್ದು ಎಲ್ಲರದು ಸರಿ ಆಗ್ಬೇಕಲ್ಲ ಅನ್ನೋ ಪ್ರಶ್ನೆ ಮೂಡ್ತೀವಿ ಸರ್. ಅವ್ರ ಕೇಳ್ದೆ ನಾವು, ಮತ್ತೆ ಏನ್ ಮಾಡೋದು ಮುಂದೆ ಎಲ್ಲದಕ್ಕೂ ಈಗ ಆಗಿ ಹೋಗ್ಬಿಟ್ನಪ್ಪ ಅಂದ್ರೆ ನಮ್ ಕೈಲ ದುಡ್ದು ಪ್ರಯೋಜನ ಇಲ್ಲ ಅಂತಂದ ಹೇಳಿದ್ರೆ ಮುಂದೆ ಹೆಂಗೋ ಅಂತ ನೀವ್ ಹೇಳ್ರಿ. ಒಂದು ಗೊಬ್ಬರ ಬೀಜ ಹಾಕಿದ್ದು ಹಣ ಬರೋದಿಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಸೇರಿ ನಾವು ಕೆಲಸ ಮಾಡ್ತೀವಿ, ಬರೋದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಬರ್ತದೆ, ನಮ್ಗೆ ಯಾಕೆ ಬರಲ್ಲ? ಅಂದ್ರೆ ಮಾರ್ಕೆಟ್ ಹೋಗಿ ನಾವು ಹೋದ್ನಪ್ಪ ನಮ್ಗೆ ಸಿಗ್ತದೆ, ಯಾವ ರೇಟ್ಗೆ ಎಂತ ಇಲ್ಲ, ಅದ್ ರೇಟ್ ಗೊತ್ತಿರ್ಲಿಲ್ಲ, ಇಷ್ಟ ಆಯ್ತು ನಂಗೆ ಇಷ್ಟ ಸಿಕ್ತು ಅಂತೇಳಿ ಹೇಳುವಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಅಲ್ಲ. ಅವ್ರಾದ್ರೂ ಯಾಕಾಗಿ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ, ಒಳಗಡೆ ಮನ್ಸದು ಪಾಪ. ಆಯ್ತು ಸರ್. ಮತ್ತೆ ಲಾಸ್ಟಿಗೆ ಯಜಮಾನ್ರು ಕುಂದಿಸ್ ಮಾತಾಡುವಾಗ ಅವ್ರು ಹೇಳಿದ್ರು, ನೋಡಪ್ಪ ನಿನ್ ಹೆಂಡತಿ ಮಕ್ಳು, ನಿನ್ ಹೆಂಡತಿಗೂ ನೀನ್ ಕರ್ಕೊಂಡು ನೀನ್ ಎಲ್ಲ ಹೊರಗಡೆ ಹೋಗು, ಯಡಿಯೂರು ಪಂಚಾಯತಿಗೆ ಆಯ್ತು. ಹಾಗಾದ್ರೆ ನಾನು ಏನ್ ಕೇಳ್ಲಿಕ್ಕಿಲ್ಲ, ಇಲ್ಲ ತಂಗಿದು ತಮ್ಮಂದು ನಿಮ್ಮ ಅಣ್ಣಂದು 3 ಜನದ ಮದುವೆ ಹೋಗ್ಬೇಕು, ಆಮೇಲೆ ನೀವು ಬನ್ನಿ ಆಮೇಲೆ ಆಗ್ತಂತ. ಸರಿ ಬಿಡಿ ಹಾಗಾದ್ರೆ ಅಂತೇಳಿ ಇವ್ರನ್ನ ಕರ್ಕೊಂಬಂದ್ ಅವ್ರ ತವ್ರ ಮನೆಗೆ ಬಿಟ್ಟೆ. ಮಂಗಳೂರಿಗೆ ಬಂದೆ ಸರ್. ಇವನ್ ತಮ್ಮ ನಿಂದಿರ್ಲಿಲ್ಲ ನನ್ ಜೊತೆ, ಇಲ್ಲ ಅಣ್ಣ ನಾನು ಬಂದ್ಬಿಡ್ತೇನೆ ನಿನ್ ಜೊತೆಗೆ, ಇಲ್ಲಿ ಆಗಲ್ಲ ನಂಗೆ, ಅವ್ರ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನನಗೆ ಆಗೋದಿಲ್ಲ ಅಂತ ಅವನು ಬಂದ್ಬಿಟ್ಟ. ಬಿಲ್ಡಿಂಗ್ ಕೆಲಸ ಅದು ಇದು ಮಾಡ್ತಾ ಇದ್ವಿ ಸರ್. ಕೃಷ್ಣಾಷ್ಟಮಿ ದಿನ ಒಂದು ಜಾರ್ಗಂಬ ಅಂತ ಹೇಳಿ ಇದು ಮಾಡ್ತಾರೆ, ಮರ ಏರೋದು. ಹಲೋ, ಅದನ್ನು ಏರಿದ ಸರ್ ಅವನು. ಫಸ್ಟ್ ಹೋದಾಗ ಹಗಲಲ್ಲಿ ಕೆಲಸ ಮಾಡಿ ಬಂದೆ, ಒಂದು ಬಿಲ್ಡಿಂಗ್ ಕೆಲಸ, ಸಿಮೆಂಟ್ ಅದು ಇದು ಹಾಕೋದು, ಕಲ್ಲು ಹೊರದು ಎಲ್ಲ. ರಾತ್ರಿ ನಾವು ಮಲ್ಕೊಂಡಿದ್ದಾನೆ, ಯಾರೋ ಜನ ಸೇರ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಒಂದ್ 10,000 ಒಂದು ಕಂಬ ಅಂತ ಇದೆ, ಜಾರ್ಗಂಬ, ಅದನ್ನ ಹತ್ತಿ ಪ್ರೈಸ್ ತಗೊಂಡಿದ್ದಾನೆ ಸರ್. ಅವತ್ತಿನ ಇದಕ್ಕೆ ಪೇಪರ್ ಬಂತ ಒಂದು 3,000 ರೂಪಾಯಿನ ಕೊಟ್ಟಿದ್ರು ಅವರು, ಮತ್ತೆ ಮೆಡ್ಲ್ ಕೊಟ್ಟಿದ್ರು ಆ ಜಾರ್ಗಂಬದ್ದು. ಮತ್ತೆ ಅದನ್ನ ಕರ್ಕೊಂಡು ಹೋಗಿ ಫೋಟೋ ಎಲ್ಲ ತೆಗ್ಸಿ ಮನೇಲಿಟ್ಟು ಒಂದ್ ಸಾಹಸ ಮಾಡಿದೆಪ್ಪ ಅಂತ ಹೇಳಿ. ಮತ್ತೆ ಅಣ್ಣ ನಿಮ್ಗೆ ಹೋಗಿ ಅಕ್ಕನ್ ಕರ್ಕೊಂಡ್ಬಿಡು, ನಾವೆಲ್ಲ ಒಟ್ಟಿಗೆ ಇರುವ ಇಲ್ಲಿ, ಬಹಳ ದಿವಸ ಅಲ್ಲಿ ತವ್ರ ಮನೇಲಿ ಬಿಡ್ಬಾರ್ದು ಅವ್ರನ್ನು, ಹೋಗೋಣ ಅಂತ ಹೇಳಿ ಅವನು ಹೇಳಿದ. ಮತ್ತೆ ಇಲ್ಲೊಂದು ಸಣ್ಣ ಇದು ಬಿಲ್ಡಿಂಗ್ ಕೆಲಸ ಮಾಡಲ್ಲಿ ಒಂದು ರೂಮ್ ಕೇಳಿ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಕರೆಯಂತ ಹೋದೆ. ಅಲ್ಲಪ್ಪ ನೀವು ಹೋಗಿ 15 ದಿವಸ ಆಗ್ಲಿಲ್ಲ, ಹಣ ಮಾಡಿದ್ರಿ ನೀವು ಹಾಗೆ, ಇಲ್ಲ ಈಗ ಆಯ್ತು ಎಲ್ಲ ಯುದ್ಧದ ವಿಷಯ ಹೇಳಿ ಅವ್ರನ್ನ ಕರ್ಕೊಂಡ್ಬಿಟ್ಟು ಬಂದ್ವಿ ಮಂಗಳೂರಿಗೆ. ಅವ್ರ ಅಪ್ಪ ಬಂದ್ರು ಬಿಡ್ಲಿಕ್ಕೆ ಬಂದಾಗ ಅಲ್ಲಿ ನೋಡುವಾಗ ಎಲ್ಲ ನನ್ ಮಗಳು ವಾಪಸ್ ಕರ್ಕೊಂಡು ಹೋಗ್ತೇನಪ್ಪ, ನೀವ್ ಇಂಥವ್ರೆಲ್ಲ ಇದ್ದೀರಿ, ಮನೆ ಬಾಡಿಗೆ ಇಲ್ಲ ಏನೆಲ್ಲ, ಇಲ್ಲ ಊರಲ್ಲಿ ಇಷ್ಟೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೇವೆ, ನಮ್ ಬದುಕ್ಲಿಕ್ಕೆ ಒಂದ್ ದಾರಿ ಕೊಡ್ರಿ, ಚೆನ್ನಾಗಾದ್ಮೇಲೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಎಲ್ಲ ಏನ್ ಬೇಕಾದ್ ಮಾಡಿ ಒಂದ್ 4 ದಿನ ಇಟ್ಕೊಂಡು ಮತ್ತೆ ಅವ್ರ ಮಾವನ ಊರಿಗೆ ಕಳ್ಸಿದ್ರೆ ಹೊಸ ಮದುವೆ ಆಗಿರೋದು, ಒಂದು ರೂಮ್ ಇಲ್ಲ, ಪಬ್ಲಿಕ್ ಅಲ್ಲಿ 20 ವರ್ಷ ಅಥವಾ 18 ವರ್ಷ ಸರ್, ಅವಳಿಗೆ 15 ವರ್ಷ ಆಯ್ತು. ಆ ಟೈಮಲ್ಲಿ ಮದುವೆ ಮಾಡ್ಬಿಟ್ರು. ಮದುವೆ ಆಗಿ ಕರ್ಕೊಂಬಂದು ಇಲ್ಲೊಂದು ವರ್ಷ 2 ವರ್ಷದಲ್ಲಿ ಫಸ್ಟ್ ಮಗು ಆಯ್ತು. ಆ ಮಗು ಆಗೋಕ್ಕಿಂತ ಮೊದ್ಲು ಪ್ರೆಗ್ನೆನ್ಸಿ ಆದ್ಮೇಲೆ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ರು. ನನ್ನ ಒಂದು ಆಸೆ, ಎಲ್ಲರಿಗಿಂತ ಚೆನ್ನಾಗಿ ಮಾಡಿ ಚೆನ್ನಾಗಿ ಬದುಕ್ಬೇಕು, ಚೆನ್ನಾಗಿ ಆಗ್ಬೇಕು ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲ. ಎಷ್ಟು ಕಷ್ಟ ಅವ್ರಿಗೆ ಎಂತ ಕೆಲಸ ಮಾಡ್ತೇನೆ, ಆಗ್ಲಿ ರಾತ್ರಿ ದುಡಿಲಿಕ್ಕೆ ಸರ್.
ಫಸ್ಟ್ ಒಂದು ಸೆಕ್ಯೂರಿಟಿ ಕೆಲಸ ಬೇಕಾಯ್ತು. ಹೋಗಿ ಬರ್ತ ಕೇಳಿದೆ, ಕೊಟ್ಟು ಸರ್ ಸೆಕ್ಯೂರಿಟಿ ಕೆಲಸ. ಅಲ್ಲಿ ರೂಮ್ ಗೀಮ್ ಎಲ್ಲ ವ್ಯವಸ್ಥೆ ಇತ್ತು. ಒಂದು 15 ದಿನ ಕಾರ್ ಇತ್ತು, ಅದನ್ನೆಲ್ಲ ತೊಳಿಲಿಕ್ಕೆ. ಮತ್ತೆ ಅದು ಬಿಟ್ಟು ಅಕ್ಕಪಕ್ಕಕ್ಕೆಲ್ಲ ಒಂದು ಸೈಕಲ್ ತಗೊಂಡೆ, ಆಚೆ ಈಚೆ ಎಲ್ಲ ಕಡೆಗೆ ಹೋಗಿ ಕಾರೆಲ್ಲ ತೊಳೆದು ಒಂದ್ 4 ಗಂಟೆಗೆ ಎದ್ದು ಹೋದಂದ್ರೆ 7:30 8 ಗಂಟೆಗೆಲ್ಲ ಕೆಲಸ ಮುಗಿಸಿ 8:30 ಬಂದು ಡ್ಯೂಟಿ ಕೂತ್ಕೋಬೇಕು. ಡ್ಯೂಟಿ ಕೂತ 6 ಗಂಟೆವರೆಗೆ ಎಲ್ಲಿಕ್ಕೆಲ್ಲ ಅಲ್ಲೇ ಕೂತೇವೆ ಚೇರ್ ಮೇಲೆ. ಆಯ್ತು ಅಂತ ಅಲ್ಲಿ ಅದನ್ನೆಲ್ಲ ಮಾಡಿದ್ರು ಸರ್. ಸ್ವಲ್ಪ ಹಣ ಸೇರ್ತು. ಅಷ್ಟೊತ್ತಿಗೆ ಡೆಲಿವರಿ ಸಹ ಆಯ್ತು, ಹೆಣ್ಮಗು. ಇವರು ಫೋನ್ ಮಾಡಿದ್ರು, ಡೆಲಿವರಿ ಆಗಿದೆ ಹೆಣ್ಮಗು ಅಂತ. ತುಂಬಾ ಖುಷಿ ಆಯ್ತು. ಮತ್ತೆ ಊರಿಗೆಲ್ಲ ಫೋನ್ ಮಾಡಿ ಹೇಳಿದೆ, ಈಗ ಆಗಿದೆ, ಹೆಣ್ಮಗು ಆಗಿದೆ ಅಂತ. ಆಯ್ತು, ತೊಟ್ಲ ಅಂತ ಬರ್ತಾರ ನಮ್ಮೂರಿಗೆ, ಯಾವಾಗ ಬರ್ತಾರ ಅಂತ ಹೇಳಿದ್ರು. ಒಳ್ಳೆ ದಿವಸ ಯಾವಾಗಿದೆ ಅವಾಗ ಇಟ್ಕೊಳ್ಳುವಂತೆ, ಊರಲ್ಲೇ ಮಾಡುವ ಅಂತ ಹೇಳಿ ಮತ್ತೆ ಊರಿಗೆಲ್ಲ ಅಣ್ಣ ಹತ್ರ ಎಲ್ಲ ಮಾತಾಡಿ ಬರುವಂತೆ. ಅವರು ಆಯ್ತು ಬನ್ನಿ. ಇದೆಯಪ್ಪ, ಒಂದು 5 ನಿಮಿಷ ಬೇಗ ಮುಗಿಸಪ್ಪ. ಇನ್ನೊಂದು 5 ನಿಮಿಷ. ಹಲೋ, ಇನ್ನೊಂದು 5 ನಿಮಿಷನಪ್ಪ ನಿನ್ನ ಸಮಯ, ಬೇಗ ಮುಗಿಸಪ್ಪ. ಕಟ್ ಮಾಡುವ ಸರ್? ಅಲ್ಲ, ಒಂದು 5 ನಿಮಿಷ ಅಷ್ಟ್ರಲ್ಲಿ ಮಾತಾಡಪ್ಪ. ಅಯ್ಯೋ, ಕರೆಯ ಕಟ್ ಮಾಡಿದ್ರಿ, 5 ನಿಮಿಷ ಬಿಟ್ಟು ಮಾಡಿ ಅಂತಲ್ಲ. ದೇವ್ರೆ, ನಾನು ಹೇಳಿದ್ದು 5 ನಿಮಿಷ ಅಷ್ಟರೊಳಗೆ ನಿಮ್ಮ ಕತೆ ಹೇಳಪ್ಪ ಅಂತ. ಇರಲಿ, ನಾನು ಇನ್ನೂ ಪಾಪ ನಿಮ್ಮ ಕತೆ ಕೇಳ್ತಾ ಇದ್ದೆ, ಬಟ್ ನೀವು ಕಟ್ ಮಾಡಿಬಿಟ್ರಿ. ಶುಭವಾಗಲಿ ಪಾಪ, ಇಷ್ಟೊಂದು ಕಷ್ಟಪಟ್ಟಿದ್ದೀರಿ. ಬಟ್ ನೀವು ಶುರುವಿನಲ್ಲಿ ಹೇಳಿದ ಒಂದು ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಖಂಡಿತ ವಿರೋಧವಿದೆ. ಹಾಗೆ ಮಾಡಬಾರ್ದು. ಯಾರೇ ಆದರೂ ಅಷ್ಟೇ, ಅವನು ಯಾರೇ ಆಗಲಿ, ಮದುವೆಗೆ ಮುಂಚೆ ಇನ್ನೊಬ್ಬರು ಮನೆ ಹೆಣ್ಣು ಮಕ್ಕಳನ್ನು ಆ ರೀತಿ ಗರ್ಭಿಣಿ ಮಾಡೋದು, ಅಭಾಷಣ ಮಾಡಿಸೋದು, ಇಂಥ ಮನಸ್ಥಿತಿಯವರಿಗೆ ನೀವೇನಾದರೂ ಬೆಂಬಲ ಕೊಟ್ಟರೆ ಆ ಕರ್ಮ ನಿಮ್ಮ ಮಕ್ಕಳ ಕಾಲಕ್ಕೆ, ಅದು ನಿಮಗೂ, ಆ ತಂದೆ ತಾಯಿಗೆ, ಅವರು ಹೆಣ್ಣೆತ್ತವರು ಗಂಡೆತ್ತವರು ಅವರೇನು ದುಃಖ ಅನುಭವಿಸಿರ್ತಾರೆ. ನೀವು ಮಧ್ಯದಲ್ಲಿ ಹೋಗಿ ಸಪೋರ್ಟ್ ಮಾಡಿ ಅನ್ಯಾಯವನ್ನು ಬೆಂಬಲಿಸಿದ ಕಾರಣಕ್ಕಾಗಿ ಅದು ಈಗಲ್ಲದೆ ಹೋದರೂ ನಿಮ್ಮ ಮಕ್ಕಳ ಕಾಲಕ್ಕಾದರೂ ನಿಮ್ಮನ್ನು ಅದು ಕಾಡುತ್ತೆ, ನಿಮ್ಮನ್ನು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡುತ್ತೆ. ಹಾಗಾಗಿ ನೋಡಪ್ಪ, ನಾನು ಯಾರಿಗೋ ಆ ರೀತಿಯಲ್ಲಿ ಮಾಡ್ಬೋದು, ಆದರೆ ಇಂತಹ ವಿಚಾರಗಳಿಗಲ್ಲ. ಹೀಗೆ ಪ್ರೀತಿ ಮಾಡಿ ಮದುವೆ ಮುಂಚೆ ಇವರು ಕಾಲೇಜ್ ಟೈಮಲ್ಲೇ ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಮಾಡ್ಕೊಳ್ಳೋ ಹಂತಕ್ಕೆ ಹೋದವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಮಾಜದ ಗತಿ ಏನಾಗಬೇಕು? ಎಲ್ಲರೂ ಆಮೇಲೆ ಹಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನಾಗಬೇಕತ್ತೆ? ಅದನ್ನು ನಾನು ಬೇಡ ಅಂದಿದ್ದು. ಅಯ್ಯೋ ಸರ್, ನನಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ ಸರ್, ನಾನು ತಪ್ಪು ಮಾಡಿಬಿಟ್ಟೆ ಸರ್. ಇವತ್ತು ಅವರು ಚೆನ್ನಾಗಿರ್ಬೋದು, ಆದರೆ ಆ ಸಮಯದಲ್ಲಿ ಸ್ವಲ್ಪನಾದರೂ ಕಣ್ಣೀರು ಹಾಕಿರಲ್ವನಪ್ಪ ಆ ಮನೆಯವರು. ನಿನಗೂ ಮಕ್ಕಳಿದ್ದಾವೆ, ನಾಳೆ ಅವರು ದೊಡ್ಡವರು ಆಗ್ತಾರೆ, ಆ ಕರ್ಮಗಳು ಯಾರನ್ನೂ ಬಿಡೋದಿಲ್ಲ. ಅದನ್ನು ನಾನು ಬೇಡ ಅಂದಿದ್ದು. ನೀನು ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ, ಅಯ್ಯೋ ನಾನು ಅವಾಗ ಆ ಜೀವ ಕಾಪಾಡಲೇಬೇಕಿತ್ತು ಸರ್, ಅದು ಮಾನವೀಯತೆ ಅಲ್ವಾ ಸರ್? ಯಾವ ಮಾನವೀಯತೆ? ಉಗ್ರಗಾಮಿಗಳು ಬಂದು ದೇಶಕ್ಕೆ ಎಲ್ಲೋ ಬೆಂಗಳೂರಲ್ಲಿ ಯಾವುದೋ ಒಂದು ಶಾಲೆಗೋ, ಇನ್ನೆಲ್ಲೋ ಹೋಟ್ಲಿಗೋ, ಇನ್ನೆಲ್ಲೋ ಮಾಲ್ಗೋ ಬಾಂಬ್ ಇಡ್ಲಿಕ್ಕೆ ಬಂದಿರೋರಿಗೆ ಅವರು ಬಂದು ಬಾಡಿಗೆ ಮನೆ ಕೇಳಿಬಿಟ್ರು. ನೋಡಿ ಸ್ವಾಮಿ, ನಾವು ಹಿಂಗೆ ಬಾಂಬ್ ಇಡೋಕೆ ಬಂದಿದ್ದೀವಿ, ಬಾಡಿಗೆ ಮನೆ ಕೊಡಿ ದಯವಿಟ್ಟು, 1-2 ದಿವಸದ ಮಟ್ಟಿಗೆ ನಾವು ಬೆಂಗಳೂರನ್ನು ಉಡೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, 1-2 ದಿವಸ ಮಟ್ಟಿಗೆ ಬಾಡಿಗೆ ಮನೆ ಕೊಡಿ, ಆಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದವ್ರಿಗೆ ಅಯ್ಯೋ ಮಾನವೀಯತೆ ಸರ್, ನಾನು ಅವ್ರಿಗೆ ಕೊಟ್ಟೆ ಸರ್ ಅಂತ ಹೇಳೋಕ್ಕಾಗುತ್ತೇನು? ಅವರು ಬಾಂಬ್ ಬಿಡೋಕೆ ಬಂದಿರೋರು ಅಂತ ಗೊತ್ತಿಲ್ಲದೆ ಬಾಡಿಗೆ ಕೊಟ್ಟರೆ ಅದು ಕ್ಷಮೆ. ಗೊತ್ತಿಲ್ಲಪ್ಪ, ಗೊತ್ತಿದ್ದು ಬಾಡಿಗೆ ಕೊಟ್ಟರೆ ಅದು ಕ್ಷಮೆ ಇಲ್ಲ ಅದಕ್ಕೆ. ಹಾಗೆ ಅಯ್ಯೋ ನಾವು ಏನೋ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತ ಏನೋ ನಿಮ್ಮ ಜೊತೆ ಸುಳ್ಳು ಹೇಳಿ ನಿಮ್ಮಿಂದ ಸಹಾಯ ಪಡ್ಕೊಳ್ಳೋಕೆ ಬಂದರೆ ಏನೋ ಮಾಡ್ರಿ, ಆಯಿತು. ಇಲ್ಲ ನಾವು ಹಿಂಗೆ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಹೇಳಿದಾಗಲೂ ನೀವು ಸಹಾಯಕ್ಕೆ ನಿಂತರೆ ಅದು ಉಗ್ರಗಾಮಿಗೆ ಮನೆ ಕೊಟ್ಟಂಗೆ, ಅದು ದೇಶದ್ರೋಹ. ಅದು ತಪ್ಪು ಅಂತ ನಾನು ಹೇಳಿದ್ದು. ಧರ್ಮ ನಿಮಗೆ ಬೇಕಾದಂಗೆ ನೀವು ಅಳವಡಿಸ್ಕೊಳ್ಳೋಕ್ಕಾಗಲ್ಲ ಸರ್. 15 ವಯಸ್ಸು ಸರ್, ನನಗೇನು ಗೊತ್ತಾಗಲಿಲ್ಲ ಸರ್, ತಪ್ಪು ಮಾಡಿಬಿಟ್ಟೆ ಅಂತ ಒಂದು ಮಾತು ಬಂದಿದ್ರೆ ನಾನು ನಿಮ್ಮನ್ನು ಬಹಳ ದೊಡ್ಡ ಸ್ಥಾನದಲ್ಲಿ ಇಡ್ತಾ ಇದ್ದೆ. ನಾಳೆ ನಿಮ್ಮ ಮಕ್ಕಳು ಹಂಗೆ ಯಾರನ್ನೋ ಮದುವೆ ಆಗಿ ಯಾರನ್ನೋ ಪ್ರೀತಿ ಮಾಡಿ ಮದುವೆಗೆ ಮುಂಚೆ
ಗರ್ಭಿಣಿಯರಾಗಿ ಅಥವಾ ಮದುವೆಗೆ ಮುಂಚೆ ಈ ನೀಚ ಕೆಲಸ ಮಾಡಿಕೊಂಡು ಬಂದು ಯಾರ್ದೋ ಸಹಾಯ ತಗೊಂಡು ಯಾರನ್ನೋ ಮದುವೆ ಮಾಡಿಕೊಂಡು ನೀವು ತಂದೆ ತಾಯಿಯಾಗಿ ನಿಂತು ಯೋಚನೆ ಮಾಡಿದಾಗ ಇದು ತಪ್ಪು ಅಂತ ಗೊತ್ತಾಗುತ್ತೆ. ನೀವು ಕೇವಲ ಒಬ್ಬ ಅವ್ರ ಮನೆಯ ಹುಡುಗನಾಗೋ ನಿಮ್ಮ ಜನಾಂಗದ ಹುಡುಗರನ್ನು ಕಾಪಾಡಲಿಕ್ಕೋ ಆವಾಗ ನಿಮಗೆ ಇದು ಸರಿ ಅನಿಸುತ್ತಷ್ಟೆ. ಎಲ್ಲಿ ಒಳ್ಳೆಯದಾಗಲಿ, ಕಷ್ಟಪಟ್ಟಿದ್ದೀರ ಪಾಪ, ಸುಖವಾಗಿರಿ. ನಿಮ್ಮ ಹೆಂಡತಿ, ನಿಮ್ಮ ತಮ್ಮ ನೋಡಿ ತಂದೆಯನ್ನು ಎಷ್ಟು ಪ್ರೀತಿ ಮಾಡಿದ್ರಿ ನೀವು. ಒಬ್ಬ ಮಗನಾಗಿ ನಿಮ್ಮ ತಂದೆಯನ್ನು ದೊಡ್ಡ ಸ್ಥಾನದಲ್ಲಿಟ್ಟಿದ್ರಿ. ಗ್ರೇಟ್. ನಿಮಗೆ ಒಳ್ಳೆಯದಾಗಬೇಕು, ಒಳ್ಳೆಯದಾಗಲಿ. ಕೆಲವು ವಿಚಾರದಲ್ಲಿ ನಿಮ್ಮ ಬದುಕಿನ ಕೆಲವು ಘಟನೆಗಳ ಬಗ್ಗೆ, ನೀವು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಸ್ವಲ್ಪ ವಿರೋಧ ಇದೆ. ಅದರ ಹೊರತುಪಡಿಸಿ ನೀವು ಮುಗ್ಧರು, ಕಷ್ಟಪಟ್ಟಿದ್ದೀರಿ. ಸಹಾಯ ಯಾರಿಗೆ ಬೇಕು ಅವ್ರಿಗೆ ಮಾಡಲಿಕ್ಕೆ ಹೋಗಬಾರ್ದು. ಶುಭವಾಗಲಿ.